ಸ್ನೇಹಿತರೆ, ಒಟ್ಟಿನಲ್ಲಿ ಈ ಹೋರಾಟ, ರಾಜಕೀಯ ಪಕ್ಷಗಳ ಹಾರಾಟ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಆಟ ಎಲ್ಲಿಯವರೆಗೂ, ಈ ಕಾಟ ಎಲ್ಲಿಯವರೆಗೂ ಅನ್ನೋದ್ರ ಬಗ್ಗೆ ಒಂದು ನೋಟವನ್ನು ನಾವು ಹರಿಸೋಣ. ಓಕೆ, ಇವತ್ತಿನ ನಮ್ಮ ದಿಕ್ಸೂಚಿಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ರೈತ ಮುಖಂಡರು ಬಡಗಲಪುರ ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ರೈತ ಸಂಘಟನೆಯ ಅಧ್ಯಕ್ಷರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರು ಮುರಳೀಧರ್ ಹಾಲಪ್ಪ ಅವರು ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ. ಇನ್ನು ಹೈಕೋರ್ಟ್ ವಕೀಲರು ಮಂಜುನಾಥ್ ಅವರು ನಮ್ಮ ಜೊತೆ ಭಾಗಿಯಾಗ್ತಾ ಇದ್ದಾರೆ. ನಮಸ್ತೆ. ಇನ್ನು ರೈತ ಮುಖಂಡರಾಗಿರುವಂಥ ರಘು ಅವರು ಕೂಡ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಾರೆ. ಇನ್ನು ಹಾಸನದಿಂದ ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ನವೀನ್ ಕುಮಾರ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಬಡಗಲಪುರ ನಾಗೇಂದ್ರ ಸರ್, ಹೇಳಿ. ಈಗ ಹೋರಾಟ, ಇದರ ರೂಪುರೇಷೆ, ಕಿಚ್ಚು, ತೀವ್ರತೆ ನಮ್ಮ ರಾಜ್ಯ ಅಲ್ಲ, ರಾಷ್ಟ್ರವೇ ನೋಡ್ತಾ ಇದೆ. ಅದಕ್ಕಿಂತ ಹೆಚ್ಚಿನಾಗಿ ಇಂಗ್ಲೆಂಡ್, ಕೆನಡಾ, ಬೇರೆ ಬೇರೆ ವಿದೇಶಗಳಲ್ಲೂ ಕೂಡ ಸದ್ಯಕ್ಕೆ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನುವ ಬಗ್ಗೆ ಗಮನ ಹಾಕ್ತಾ ಇದ್ದಾವೆ. ಅಷ್ಟರ ಮಟ್ಟಿಗೆ ಈ ವಿಚಾರ ಗೊತ್ತಾಗಿದೆ. ರೈತರ ಹೋರಾಟಕ್ಕೆ ನ್ಯಾಯ ಸಿಗುತ್ತಾ? ಆ ವಿಶ್ವಾಸ ನಿಮ್ಮಲ್ಲಿ ಇದೆಯಾ? WTO ಜಾರಿಗೆ ಬಂದ ಮೇಲೆ ರೈತರು ಸೇರಿದಂಗೆ ಕಾರ್ಮಿಕರು ಮತ್ತು ಶ್ರಮಿಕ ವರ್ಗ, ವಿಶೇಷವಾಗಿ ಕೆಳ ಮಧ್ಯಮ ವರ್ಗದ ವಿರುದ್ಧ ಕಾಯ್ದೆಗಳು ರೂಪುಗೊಳ್ತಾ ಇರ್ತವೆ, ಯೋಜನೆಗಳು ರೂಪುಗೊಳ್ತಾ ಇರ್ತವೆ. ಬದುಕನ್ನು ನಷ್ಟ ಮಾಡ್ಕೊಳ್ಳೋದು, ಕಿತ್ಕೊಳ್ಳೋದು, ಅವ್ರನ್ನ ಆತಂಕದಲ್ಲಿ ಮುಡಿನಿಡುವಂಥ ಹೊಸ ಹೊಸ ಬದಲಾವಣೆಗಳು ಆಗ್ತಾಯಿದ್ದಾವೆ. ನಾವು WTO ವಿರುದ್ಧ 1998 ಹೋರಾಟ ಮಾಡಿದ್ವಿ. ಡಂಕಲ್ ಪ್ರಪೋಸಲ್ ಬಂದಾಗ ಹೋರಾಟ ಮಾಡಿದ್ದೀವಿ. ಅದನ್ನು ಪ್ರತಿನಿಧಿಯಾಗಿ ನರಸಿಂಹರಾವ್ ಸರ್ಕಾರಕ್ಕೆ ಮಾತಾಡೋಕ್ಕೆ ಬಂದಂಥ ಸಾಲ್ಮಂಡನ್ನು ಏರ್ಪೋರ್ಟಿಂದ ವಾಪಸ್ ಕಳಿಸಿದ್ದೀವಿ ನಾವು. ಗೋ ಬ್ಯಾಕ್ ಸಾಲ್ಮಂಡ ಅಂತೇಳಿ ಡೆಲ್ಲಿಲಿ ಏನೇನಾಗುತ್ತೆ ಅನ್ನೋದು ಆ ಊಹೆ ಮಾಡಿದ್ದು. ಆ ಟೈಮಲ್ಲಿ ಈ BJP ಅವರು ಈಗಿದಾರಲ್ಲ ಕೇಂದ್ರದಲ್ಲಿ, ಇವರು ಮತ್ತು ಎಲ್ಲ ಇದ್ದಾರಲ್ಲ, ನಾವು ಮಾತಾಡ್ದಂಗೆ ಮಾತಾಡ್ತಿರೋದಕ್ಕೆ ವಿರುದ್ಧವಾಗಿ ರೈತರಿಗೆ ಅನ್ಯಾಯ ಆಗ್ಬಿಡುತ್ತೆ, ಕೃಷಿ ಕ್ಷೇತ್ರ ಹಾಳಾಗ್ಬಿಡ್ತದೆ, ಈ ಒಪ್ಪಂದಗಳು ಜಾರಿಗೆ ಬರಬಾರ್ದು ಅನ್ನೋ ಅರ್ಥದಲ್ಲೆಲ್ಲ ಮಾತಾಡ್ತಿದ್ರು. ಕಾಂಗ್ರೆಸ್ಸು ಕಾಲದಲ್ಲಿ ಅದಕ್ಕೆ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ರು. ಸ್ವಲ್ಪ ಪ್ರತಿಭಟನೆ ಬಂದಾಗ ತಾನೇ ಮಾಡಿರೋಂಥ ಅಗ್ರಿಮೆಂಟ್ನ ಕಾರ್ಯಕ್ರಮ ಜಾರಿ ತರಲಿಕ್ಕೆ ಲೇಟ್ ಆಗ್ತಿತ್ತು. ಈ ಸರ್ಕಾರ ಬಂದ ಮೇಲೆ 1,00,000 ಕಿಲೋಮೀಟರ್ ಸ್ಪೀಡಲ್ಲಿ ಓಡಾಗಿ ಮಾಡ್ತಾ ಇದೆ. ಇವತ್ತು ರೈತರ ವಿರುದ್ಧ ಇಡೀ ದೇಶದಲ್ಲಿ ಎಲ್ಲ ಯೋಜನೆಗಳು ರೂಪುಗೊಳ್ತವೆ, ನೀತಿಗಳು ರೂಪುಗೊಳ್ತಾ ಇದ್ದಾವೆ ಮತ್ತು ಕಾಯ್ದೆಗಳು ರೂಪುಗೊಳ್ತವೆ. ಸರ್ಕಾರ ತನ್ನದೇ ವಾದವನ್ನು ಮಂಡಿಸ್ತಾ ಇದೆಯಲ್ಲ, ಇದು ರೈತರಿಗೆ ಹೆಂಗ್ ಸಮಸ್ಯೆ ಆಗತ್ತೆ, ಸಮಸ್ಯೆ ಆಗಲ್ಲ ಅನ್ನೋದು ಅವ್ರ ವಾದ. ಸಮಸ್ಯೆ ಆಗತ್ತೆ ಅನ್ನೋದಾಗಿದ್ರೆ ನಮ್ಮ ರೈತ ಮುಖಂಡರು, ಹೋರಾಟಗಾರರು ಎಲ್ಲ ರೈತರಿಗೂ ಕೂಡ ಅದನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆಯಾ? ಅದರಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ನೋಡಿ, ರೈತ ಸಮುದಾಯ ಅತ್ಯಂತ ಮುಗ್ಧ ಸಮುದಾಯ. ಇಂಥ ಸಮುದಾಯವನ್ನು 40 ವರ್ಷದಿಂದ ಸಂಘಟನೆ ಮಾಡಿ ಹೋರಾಟ ಮಾಡ್ತಿದ್ದೀವಿ. ಮತ್ತು ಇಡೀ ದೇಶದಲ್ಲಿ ಇವತ್ತು 500 ಹಂಗೆ ಸಂಘಟನೆಗಳು ಸೇರಿ ಡೆಲ್ಲಿಲಿ ಹೋರಾಟ ಆಗೋದು ನೋಡ್ತಿದ್ದೀರಿ. ಇವತ್ತು ಅಂಥ ಕೊರೆಯೋ ಚಳಿಯಲ್ಲಿ ಸರ್ಕಾರ ಎಂಥ ಕಿರುಕುಳ ಕೊಟ್ಟರು ಕೂಡ ದಿಟ್ಟ ಎದೆಯಿಂದ, ದಿಟ್ಟ ನಿಲುವಿಂದ ನಿಂತಿದ್ದಾರೆ ರೈತರು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಲ್ಲ, ಸುಳ್ಳಿನ ಮೇಲೆ ಸಾಮ್ರಾಜ್ಯ ಕಟ್ಟಿರೋಂಥವ್ರು ನರೇಂದ್ರ ಮೋದಿ ಸರ್ಕಾರ. BJP, ಪಟಾಲಂ ಮತ್ತು RSS ಕೂಡ ಅದೇ ಥರ ಆಗಿದೆ. ಬರೀ ಸುಳ್ಳುಗಳನ್ನ ಚಿತ್ರಿಸ್ತಾರೆ. ರೈತರಿಗೆ ಒಳ್ಳೇದಾಗತ್ತೆ ಅಂತೇಳಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಹಳ್ಳಿಲೆಲ್ಲ ಮಾಡ್ತಾರೆ. MSP ಬೆಲೆ ತಾವೇ ಘೋಷಿಸಂತ 17 ರಾಜಕೀಯ ಪಕ್ಷಕ್ಕೆ ಸೇರದೆ ರೈತ ಮುಖಂಡರಾಗಿ ಮಾತನಾಡ್ತಿದ್ದಾರೆ ಅಂತ ನಾನು ಪರಿಭಾವಿಸ್ತೇನೆ. ಖಂಡಿತ ಎಲ್ಲಾ ಪಕ್ಷಗಳ ಆರ್ಥಿಕ ನೀತಿ ಒಂದೇ ತರ ಇದೆ. ಕಾಂಗ್ರೆಸ್ ಏನು ಭಿನ್ನ ಇಲ್ಲ. ಕಾಂಗ್ರೆಸ್ ಸ್ವಲ್ಪ ಎದುರ್ತಾ ಇದೆ ಅಂತಂದ್ರೆ ಈಗ ಬುದ್ಧಿ ಬಂದಂಗೆ ಕಾಣ್ತಿದೆ. ಬುದ್ಧಿ ಬಂದಿದೆ ಅಂತೀರಾ? ಬುದ್ಧಿ ಬಂದಿದೆಯೋ ಅಥವಾ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಿಮ್ ಜೊತೆಗಿದಾರಲ್ಲ ಸರ್, ಜೊತೆಗೆ ಹೋರಾಟ ಮಾಡಕ್ ಬರ್ತಾರೆ. ಹೇಳ್ತೀನಿ, ಮುಗಿಸ್ಬಿಡ್ತೀನಿ. ಈಗ ಏನಾಗಿದೆ, ಕೃಷಿ ಮಸೂದೆಗಳು ರೈತರಿಗೆ ಒಳ್ಳೇದಾಗಿದ್ರೆ ಯಾಕೆ ಸಂಸತ್ತಲ್ಲಿ ಚರ್ಚೆ ಮಾಡಿಲ್ಲ? ಯಾಕೆ ಇಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ವ್ಯಾಪಕ ಚರ್ಚೆ ಮತ್ತೆ ಯಾವ ಸಮುದಾಯದ ಪರ ಅಥವಾ ವಿರುದ್ಧ ಕಾನೂನು ತಂದಾಗ ಸಮುದಾಯಕ್ಕೆ ಸಂಬಂಧಪಟ್ಟ ಆ ಸಮುದಾಯದ ಜೊತೆ ಚರ್ಚೆ ಮಾಡ್ಬೇಕಾಗಿತ್ತಲ್ಲ. ಮುಂದಿನ ಹಂತದಲ್ಲಿ ನಿಮ್ ಜೊತೆ ವಿಸ್ತೃತವಾಗಿ ಚರ್ಚೆನ ಮಾಡೋಣ. ಮುರಳೀಧರ್ ಹಾಲಪ್ಪ ಅವರೇ, ಕಾಂಗ್ರೆಸ್ಗೆ ಈಗ ಬುದ್ಧಿ ಬಂದಂಗೆ ಕಾಣ್ತದೆ ಅಂತ ಹೇಳೋಂಗಿಲ್ಲ, ಬಿಡಂಗಿಲ್ಲ, ಆದ್ರೂ ಒಟ್ಟಿನಲ್ಲಿ ಏನೋ ಒಂದು ಹೋರಾಟ ಮಾಡ್ತಿದ್ದಾರೆ ಅನ್ನೋದು ಒಂದು ವಿಚಾರ ಆಯ್ತು. ಈಗ ನಿಮ್ಮನ್ನು ನಾವು ಬ್ಲೇಮ್ ಮಾಡೋದಕ್ಕಿಂತ ಹೆಚ್ಚಾಗಿ ರಾಜಕಾರಣವನ್ನ ಹೊರತುಪಡಿಸಿ ನಮ್ಮ ಕೃಷಿಕರಿಗೆ ಇದು ಅನುಕೂಲವಾಗುವಂತಹ ಅಂಶಗಳೇನಾದ್ರೂ ಇದ್ದಾವ? ಇದ್ರೆ ಯಾವುದು, ಅಥವಾ ಮಾರಕವಾಗುವಂತಹ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ನೀವು ಜನರಿಗೆ ಸ್ಪಷ್ಟತೆಯನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಾ? ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ, ಭಾಷಣ್ ಸೆ ರೇಷನ್ ನಹಿ ಮಿಲೇಗಾ ಲೇಕಿನ್ ಕಾಮ್ ಸೆ ಮಿಲ್ತಿ. ಇದನ್ನ ನಾವು ಅಚ್ಚುಕಟ್ಟಾಗಿ ಹೇಳ್ತೀವಿ. ಹಿಂದೆ ನಾವು
ದಶಕಗಳಿಂದ ನೋಡ್ತಾ ಇದ್ದೀವಿ. ರೈತ ಮುಖಂಡರಾದ ರುದ್ರಪ್ಪನವ್ರು ಇರ್ಬೋದು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇರ್ಬೋದು, ಸುಂದರೇಶ್ ಅವರು ಇರ್ಬೋದು, ಆ ಕಾಲದಿಂದಲೂ ನಾವು ನೋಡ್ತಾಲೇ ಇದ್ದೀವಿ. ಯಾರು ರೈತನ ಕಿಚ್ಚಿ ಸಿಕ್ಕಾಕೊಳ್ತಾರೆ ಸರ್ವನಾಶ ಅವರು. ಸೋಷಿಯಲ್ ಮೀಡಿಯಾದಿಂದ ವಾಟ್ಸಪ್ಗಳಿಂದ ನಮಗೆ ಭತ್ತ ಸಿಗಲ್ಲ, ರಾಗಿ ಸಿಗಲ್ಲ, ನಮಗೆ ಬಿಟ್ಟು ಬಿಡ್ಬೇಕು ಅವರು ಅದನ್ನ. ಭಾಜಪ ಆ ಭ್ರಮಾಲೋಕ ಏನಿದೆ, ಬರೇ ನಾ ಸೋಷಿಯಲ್ ಮೀಡಿಯಾದಿಂದಲೇ ಸಾಮ್ರಾಜ್ಯ ಕಟ್ತೀನಿ ಅಂತೇಳಿ ಅಲ್ಲ, ಅದಕ್ಕೆ ವ್ಯಾಪ್ತಿನೇ ಬೇರೆ. ಈಗ ಮಾಡ್ತಿರೋ ಚರ್ಚೆ ಅಲ್ಲ, ಅದನ್ನ ಅವರು ಅದು ಆಗ್ತಾರಂತ ದುರ್ಬಳಕೆ ಇದೆಯಲ್ಲ. ನಾವು ಕೇಳ್ತಿರೋದು ಇಷ್ಟೇನೆ, ಸ್ವಾಮಿನಾಥನ್ ವರದಿ ಇರ್ಬೋದು, ಅಥವಾ ನ್ಯಾಯಮೂರ್ತಿ ಪಾಂಚಾಲ ಸಮಿತಿ ಇರ್ಬೋದು, ಶಾಂತಕುಮಾರ್ ವರದಿ ಇರ್ಬೋದು, ಇದನ್ನ ನೀವು ಚರ್ಚೆ ಮಾಡಿ ಬದಲಾವಣೆ ಬೇಕಾ, ಅದನ್ನ ಜಾರಿಗೊಳಿಸಬೇಕಾ, ಇದನ್ನೆಲ್ಲಾ ಬಿಟ್ಟು ಒಂಥರ ಇದು ತ್ರಿಕೋನ ಇದ್ದಂಗೆ ನಾವು ಎಲ್ಲರೂ ಇದರಲ್ಲಿ ಆ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀವಿ. ಆ ತ್ರಿಕೋನದಲ್ಲಿ ಒಂದು APMC ಆಕ್ಟ್, ಈ ಕಡೆ ಲ್ಯಾಂಡ್ ರಿಫಾರ್ಮ್ಸ್ಗಳು ಆಕ್ಟ್ಗಳು, ಇದನ್ನೆಲ್ಲ ಸಿಕ್ಕಾಕೊಂಡಿದ್ದು. ಹೌದು, ಇದನ್ನೆಲ್ಲ ಸಿಕ್ಕಾಕೊಂಡು ನಮ್ಮನ್ನ ಆ ಪಂಜರದಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಸೋದಕ್ಕೆ ನೋಡ್ತಿದ್ದಾರೆ. ಕಾರ್ಪೊರೇಟ್ ಸಂಸ್ಥೆಗೆ ಅಂದ್ರೆ ಆಗೋ ಲಾಭ ಏನು? 4 ವರ್ಷದಿಂದ 5 ವರ್ಷದಿಂದಲೇ ಹೇಳಿದ್ವಿ ನಾವು. ರಾಜ್ಯ ಸರ್ಕಾರಕ್ಕೆ ಅಲ್ಲ, ನಾವು 5 ವರ್ಷದಿಂದಲೇ ನಾವು ಎಚ್ಚರಿಕೆ ಕೊಡ್ತಾ ಬಂದೀವಿ. ಫಸಲ್ ಬಿಮಾ ಯೋಜನೆ ಯಾವಾಗ ಕಾರ್ಪೊರೇಟ್ ಸಂಸ್ಥೆ ಸಾವಿರಾರು ಕೋಟಿ ಅವರಿಗೆ ಸಿಗ್ತಾ ಬಂತ ಲಾಭ, ಅವಾಗ ಹೂಡಿಕೆ ಶುರುವಾಯಿತು. ಕಾರ್ಪೊರೇಟ್ ಸಂಸ್ಥೆಗೆ ಇದು ರುಚಿ ಸಿಕ್ತು. ಅಂದ್ರೆ ವ್ಯವಸಾಯ, ಬೇಸಾಯ, ರೈತಾಪಿ ವರ್ಗ ಅದು ದೊಡ್ಡ ಉದ್ದಿಮೆ. ಅದನ್ನ ಉದ್ದಿಮೆಯಾಗಿ ನಾವು ಕನ್ವರ್ಟ್ ಮಾಡಿಬಿಟ್ರೆ ಇವ್ಯಾವ ಬೇಕಾಗಿಲ್ಲ, ಫ್ಯಾಕ್ಟ್ರಿ ಬೇಕಾಗಿಲ್ಲ, ಇಂಡಸ್ಟ್ರಿ ಬೇಕಾಗಿಲ್ಲ, ಕಾರ್ಮಿಕರು ಬೇಕಾಗಿಲ್ಲ, ರೈತರನ್ನೇ ಕಾರ್ಮಿಕರಾಗಿ ನಾವು ಚೇಂಜ್ ಮಾಡ್ಕೊಂಡ್ಬಿಡೋಣ. ಹೌದು, ಸಾಧ್ಯ ಇದನ್ನು ಅಂತೇಳಿ ಪೂರ್ತಿ ದೊಡ್ಡ ಮಾಫಿಯಾ ಇದು ಮಾಡಿಕೊಂಡು. ಈಗ ಯಾರಿಗೆ ಯಾವುದೇ ರಾಜಕೀಯ ಪಕ್ಷಕ್ಕಾದ್ರೂ ಕೂಡ ಜನರಿಗೆ ಏನಾದ್ರೂ ಒಳಿತನ್ನ ಮಾಡಿದ್ರೆ ಅದು ಸ್ಟ್ರಾಟಜಿ ಇರ್ಬೋದು, ಏನೇ ಇರ್ಬೋದು, ಅಟ್ಲೀಸ್ಟ್ ಒಂದು ಸಣ್ಣ ಒಳ್ಳೆ ತಂತ್ರಗಳನ್ನಾದ್ರೂ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಆದ್ರೆ ಅವ್ರಿಗೆ ಆಗೋ ಲಾಭ ಏನು, ಅದ್ರ ಬಗ್ಗೆ ನೀವು ಜನರಿಗೆ ಹೇಳಕ್ ಹೋಗ್ತೀರಾ? ಇದರಲ್ಲಿ ಸಾವಿರಾರು ಕೋಟಿ, ಲಕ್ಷ ಕೋಟಿ ಇತ್ತೀಚೆಗೆ ಹೇಳಿದ್ರಲ್ಲ ನಮ್ಮ ನ್ಯಾಷನಲ್ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್, 20,000 ಕೋಟಿ 30,000 ಕೋಟಿ ನಿಮ್ಗೆ ಸಬ್ಸಿಡಿ ಕೊಡ್ತಾ ಇದೀವಿ, ಅನುದಾನ ಕೊಡ್ತಾ ಇದೀವಿ ಅಂತೇಳಿ ನಾವು ಲೆಕ್ಕ ಹಾಕ್ತಲೇ ಇದ್ವಿ ಎಷ್ಟು ಸೊನ್ನೆ ಬರ್ತಾವೆ ಅಂತ ಹೇಳಿ. ಅದನ್ನು ಹೇಳಿದ್ರು. ಈಗ ಅದ್ರ ಮುಂದುವರೆದ ಭಾಗ ಇದು. ನಮಗೂ ಗೊತ್ತಿರ್ಲಿಲ್ಲ ಇದು. ಇದನ್ನೇ ಒಂದು ದೊಡ್ಡದಾದಂತ ಇಂಡಸ್ಟ್ರಿ ತರ ಮಾಡಬಹುದು, ಇದರ ಬೇಸಾಯನ ಮಾಡಬಹುದು ಅಂತೇಳಿ. ಈ ಕೊನೆಗೆ ನಮ್ಮ ಜಮೀನಲ್ಲಿ ನಾವುಗಳೇನೆ ಬಂದು ಕೂಲಿ ಮಾಡುವಂತ. ಈಗ ನೀವು ಕೂಡ ಇದರಲ್ಲಿ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋ ನಿಮ್ಮ ಉದ್ದೇಶ ಅದಲ್ಲ ಆಗಿದ್ರೆ ಜನರ ಮುಂದೆ ಹೋಗಿ ಬರೀ ಸರ್ಕಾರವನ್ನ ನೀವು ದೂಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ಏನಾಗ್ತಾ ಇದೆ, ಅದರಿಂದ ಹೆಂಗ್ ನಮ್ಗೆ ನಷ್ಟ ಆಗುತ್ತೆ ಅನ್ನೋದ್ರ ಬಗ್ಗೆನೇ ನೀವು ಹೇಳ್ತಾ ಇಲ್ಲ ಪ್ರತಿಭಟನೆಯಲ್ಲಿ. ಇದರಲ್ಲಿ ಸ್ವಾರ್ಥ ಅನ್ನೋದು ಯಾವುದೂ ಇಲ್ಲ. ನಾವುಗಳನ್ನು ರೈತಾಪಿ ಕುಟುಂಬದಿಂದಲೇ ಬಂದಿರೋರು, ಒಳ್ಳೇದು ಸರ್. ನಾವು ಗ್ರಾಮೀಣ ಭಾಗದಿಂದಲೇ ಬಂದಿರ್ತಕ್ಕಂಥದ್ದು, ಯಾರಿಗೂ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ. ಚರ್ಚೆ ಮಾಡಿ ಅಂತಲೇ ಹೇಳ್ತಾ ಇರೋದು. ನೋಡಿ, ಈಗ ಚೈನಾದವ್ರು ನಮ್ಮ ಬಾರ್ಡರ್ ಎಂಟರ್ ಆಗ್ಬೋದಂತೆ, ರೈತರು ಡೆಲ್ಲಿ ಬಾರ್ಡರ್ ದಾಟಂಗಿಲ್ಲ. ಈ ಬೆಂಗಳೂರು ಬಾರ್ಡರ್ ಎಂಟ್ರಿ ಕೊಡಬೇಕು ಅಂದ್ರೆ 10 ಚೆಕ್ ಪೋಸ್ಟ್ಗಳು. ಅದೇ ಯಾವ ಬೇಕಾದ್ರೂ ಫಾರಿನರ್ ನಮ್ಮ ದೇಶಕ್ಕೆ ಎಂಟ್ರಿ ಕೊಡ್ಬೋದು. ಈ ಕಡೆ ಪಾಕಿಂದಲೂ ಬರ್ಬೋದು, ಈ ಕಡೆ ಚೈನಾದಿಂದಲೂ ಎಂಟ್ರಿ ಕೊಡ್ಬೋದು ಅಂತ ಅದನ್ನ ಯಾರು ಈಗ ವಿವಾದಾತ್ಮಕ ಕಾಯ್ದೆಗಳಾಗಿ ರೂಪುಗೊಂಡಿರುವಂತಹ ಈ ಕಾಯ್ದೆಗಳು ಯಾವ ರೀತಿ ದುಷ್ಪರಿಣಾಮಗಳು ಆಗಬಹುದು ಅನ್ನುವ ಒಂದು ನಿರೀಕ್ಷೆಯ ಮೇಲೆಗೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ. ಎಸ್, ಹೈಕೋರ್ಟ್ ವಕೀಲರಾದಂಥ ಮಂಜುನಾಥ್ ಅವ್ರನ್ನ ಕೇಳೋಣ. ಮಂಜುನಾಥ್ ಅವರೇ, ಈಗ ಅತಿ ದೊಡ್ಡ ಚಳವಳಿ ನಡೀತಾ ಇದೆ, ವಿವಾದಾತ್ಮಕ ಕಾಯ್ದೆಗಳು ಅಂತ ಹೇಳ್ತಿದ್ರೆ ಸರ್ಕಾರ ತನ್ನ ಇಷ್ಟದಂಗೆ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಕಾನೂನಾತ್ಮಕವಾಗಿ ರೈತ ಗಮನಿಸಬೇಕಾಗಿರೋದೇನಿದೆ ಅಥವಾ ಸರ್ಕಾರ ಗಮನಿಸಬೇಕಾಗಿರೋದೇನಿದೆ? ಕಾನೂನಿನ ಭಯ ಸೃಷ್ಟಿ ಮಾಡುವಂತ ಯಾವ ಅಂಶ ಇಲ್ಲಿದೆ ಸರ್? ಇಲ್ಲಿ ರೈತ ಮುಖಂಡರು ಹೇಳಿದಾಗೆ ರೈತಾಪಿ ವರ್ಗ ಭಾಳ ಮುಗ್ಧವಾದ ವರ್ಗ. ಈಗ ಏನು ರಿಫಾರ್ಮ್ಸ್ ತಗೊಂಡು ಬಂದಿದ್ದಾರೆ ಅಮೆಂಡ್ಮೆಂಟು, ಅದು ಸಂವಿಧಾನಾತ್ಮಕವಾಗಿ ವಿರುದ್ಧವಾದಂಥದ್ದು. ಸಂವಿಧಾನದ ಆಶಯಗಳಿಗೆ ಏನು ನಮ್ಮ ಸಂವಿಧಾನ ನಿರ್ಮಾತ್ಮಕರು ಆಶಯ ಕಂಡಿದ್ರು, ಕನಸು ಕಂಡಿದ್ರು, ಅದಕ್ಕೆ ಭಗ್ನವಾಗದಂಥ ತಿದ್ದುಪಡಿಗಳಿದು. ಈ ದೇಶ ವಿವಿಧ ದೇಶಗಳು ಮತ್ತು ಕೇಂದ್ರ ಸರ್ಕಾರಗಳಿಂದ ಕೂಡಿದಂಥ ದೇಶ, ಒಕ್ಕೂಟ ವ್ಯವಸ್ಥೆ. ಈ ಒಕ್ಕೂಟ ವ್ಯವಸ್ಥೆ ನಮ್ಮ ಸಂವಿಧಾನದ ಅವಿಭಾಜ್ಯ ಅಂಗ. ಕರೆಕ್ಟ್. ಫೆಡರಲಿಸಮ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಹೌದು. ಇದನ್ನ ಮಾನ್ಯ ಸರ್ವೋಚ್ಚ ವ್ಯವಸ್ಥೆಯಲ್ಲಿ ಹೊಡಿತಾ ಇದೆ. ಬರ್ತೀನಿ, ಆ ಪಾಯಿಂಟಿಗೆ ಬರ್ತೀನಿ.
ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನ ಜಾರಿಗೊಂಡ ನಂತರ ಕೂಡ ಕೇಶವಾನಂದ ಭಾರತಿ ಕೇಸ್ ಇರ್ಬೋದು, SR ಬೊಮ್ಮಾಯಿ ಕೇಸ್ ಇರ್ಬೋದು, ಇತ್ತೀಚಿನ ತೀರ್ಪುಗಳಲ್ಲೂ ಕೂಡ ಫೆಡರಲಿಸಮ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ. ಈ ನಮ್ಮ ಕೃಷಿ ವಲಯ ನಮ್ಮ ಸ್ಟೇಟ್ ಲಿಸ್ಟಲ್ಲಿ ಬರುತ್ತೆ. ಈಗ ನಮ್ಮದು ಫೆಡರಲಿಸಮ್ ಒಕ್ಕೂಟ ವ್ಯವಸ್ಥೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಅಧಿಕಾರನ ವಿಂಗಡಣೆ ಮಾಡಿದ್ದಾರೆ, 3 ಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಯೂನಿಯನ್ ಲಿಸ್ಟ್, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಕನ್ಕರೆಂಟ್ ಲಿಸ್ಟ್, ಸಮನ್ವಯ ಪಟ್ಟಿ. ಕೇಂದ್ರ ಪಟ್ಟಿನಲ್ಲಿ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ, ರಾಷ್ಟ್ರದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವಂಥ ಸಬ್ಜೆಕ್ಟ್ಸ್ ವಿಷಯಗಳು ಕೇಂದ್ರ ಪಟ್ಟಿನಲ್ಲಿದೆ. ನಮ್ಮ ಲೋಕಲ್ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡೋವಂಥದ್ದು ಸ್ಟೇಟ್ ಲಿಸ್ಟಲ್ಲಿದೆ. ಕೃಷಿ ವಲಯ ಕೂಡ ನಮ್ಮ ರಾಜ್ಯ ಪಟ್ಟಿನಲ್ಲಿ ಬರುತ್ತೆ. ಕೇಂದ್ರ ಸರ್ಕಾರ ತಿದ್ದುಪಡಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾನೂನು ಮಾಡೋಕ್ಕಾಗಲಿ, ತಿದ್ದುಪಡಿ ಮಾಡೋಕ್ಕಾಗಲಿ ಅವಕಾಶ ಇರೋದಿಲ್ಲ. ಇದು ರಾಜ್ಯ ವ್ಯಾಪ್ತಿಗೆ ರಾಜ್ಯ ಸರ್ಕಾರಗಳು ಮಾಡೋಂಥ ಕೆಲಸ. BJP, ನಾನು ಯಾವುದೇ ಸರ್ಕಾರ ಅಂತ ಹೇಳಲ್ಲ, ಈಗೇನು 10 ವರ್ಷದಿಂದ ನಡೀತಾ ಇದೆ, ಕಳೆದ 10 ವರ್ಷಗಳಿಂದ ಸಂವಿಧಾನದ ಆಶಯಗಳನ್ನು ಭಗ್ನ ಮಾಡೋಂಥ ಕೆಲಸಗಳೇ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಆರಾಮಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲ, ಅದು ನಾವು ವಿದ್ಯಾವಂತ ವರ್ಗ ಆಗ್ಬೋದು, ರೈತ ವರ್ಗ ಬಹಳ ಪ್ರಯೋಜನ ಏನು ಅಂತ ಸರ್, ಅದರ ಇಂಪ್ಯಾಕ್ಟ್ ಏನು? ಸೊ ಇಂಪ್ಯಾಕ್ಟ್ ಅವರು ಇಡನ್ ಅಜೆಂಡಾಗಳೇ ಅವರಲ್ಲಿದೆ, ಆ ಪಕ್ಷದಲ್ಲಿ ಇಡನ್ ಅಜೆಂಡಾಗಳಿದೆ. ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಈ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆನೇ ಹೊಡಿಬೇಕು. ಅವರು ಪದೇ ಪದೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ, 1 vote 1 election ಅಂತ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದನ್ನ ನಾವು ಮರಿತಾ ಇದ್ದೀವಿ. ಒಂದು, ಈಗೇನು ಸಂವಿಧಾನದ ವಿರುದ್ಧವಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಇದು ನಾಳೆ ಈ ಕಾಯ್ದೆಗಳು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಬಿದ್ದೋಗುತ್ತೆ ಅಂತ ನಾನು ಹೆಂಗೆ ಪ್ರೂವ್ ಮಾಡ್ತೀರಾ ಇದು ಸಂವಿಧಾನಕ್ಕೆ ವಿರೋಧವಾಗಿದೆ? ನಾನು ಅದೇ ಹೇಳ್ತಾ ಇದ್ದೀನಿ. ಈಗ ಕೆಲವು ಟೈಮಲ್ಲಿ ಆರ್ಟಿಕಲ್ 249 ವಿರುದ್ಧವಾಗಿದೆ. ಆರ್ಟಿಕಲ್ 249 ಏನು ಹೇಳುತ್ತೆ? ರಾಜ್ಯ ಪಟ್ಟಿನಲ್ಲಿರೋ ಅಂಥ ವಿಷಯಗಳನ್ನ ರಾಜ್ಯ ಸರ್ಕಾರಗಳೇ ಮಾಡಬೇಕು. ಇದರಲ್ಲಿ ಅವ್ರು ಎಂಟ್ರಿ ಆಗಿದ್ದಾರೆ. ಅವರಿಗೆ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ, ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಅಲ್ಲ, ಅದನ್ನ ಸರಿ ಮಾಡೋದು ಹೆಂಗೆ? ಯಾರು ಮಾಡ್ತಾರೆ? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್. ಸರಿ ಮಾಡಕ್ಕೆ ನಾವೆಲ್ಲ ಜನಗಳೇ ಎಚ್ಚೆತ್ಕೋಬೇಕಾಗಿದೆ. ನಾವು ಈಗ ನೋಡಿ ಸರ್, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕೋದ್ಯಮ ಅಂತೆಲ್ಲ ಇರುವಾಗ ಈಗ ನಮ್ ಕೆಲಸ ನಾವು ಮಾಡ್ತಾ ಇದೀವಿ. ಹಂಗ ನ್ಯಾಯಾಂಗ ಏನ್ ಕೆಲಸ ಮಾಡುತ್ತಿದ್ದೀನ? ಇದು ಹೆಲ್ಪ್ಲೆಸ್, ಅಸಹಾಯಕರ? ಇಲ್ಲ, ನ್ಯಾಯಾಂಗ ಯಾವತ್ತೂ ಜುಡಿಷಿಯಲ್ ಆಗಿ ಆಕ್ಟಿವಿಸಮ್ ಹೆಂಗಿರುತ್ತೆ, ನ್ಯಾಯಾಂಗ ಖಂಡಿತವಾಗ್ಲೂ ರೈತರ ಹಿತರಕ್ಷಣೆಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು ನಮ್ ಭರವಸೆ ಇದೆ. ಖಂಡಿತ ಅದಕ್ಕೆ ಖಂಡಿತ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಸ್ನೇಹಿತರೆ, ಎಲ್ಲ ವಿಚಾರ ಇಷ್ಟೇ. ನ್ಯಾಯ ಸಿಗುತ್ತಾ? ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರಲ್ಲ, ಇಷ್ಟೆಲ್ಲ ಅನಾನುಕೂಲ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ. ಆದ್ರೆ ಯಾಕೆ ಈ ಮಟ್ಟದ ರೈತರ ವಿರುದ್ಧ ಹಠ ಸಾಧಿಸುವಂತದ್ದೇನ್ರಿ ಇದೆ? ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು, ಅಥವಾ ಭಾರತೀಯ ಜನತಾ ಪಕ್ಷಕ್ಕೆ ತೆರೆಮರೆಯಲ್ಲಿ ನೀವು ಮಾತನಾಡುವಂಥವ್ರು ಯಾಕೆ ಎದುರುಗಡೆ ಹೇಳುವಷ್ಟು ತಾಕತ್ತಿಲ್ವಲ್ಲ? ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ಇಲ್ಲ ರೀ, ಮಾಧ್ಯಮಕ್ಕೆ ಬರಲ್ಲ ರೀ, ನಮ್ಗೆ ಇದಕ್ಕೆ ಅಭಿಪ್ರಾಯ ಕೊಡಕ್ಕಾಗಲ್ಲ. ಯಾಕೆ ಅಷ್ಟು ಪುರುಷಾರ್ಥ ಇಲ್ವಾ? ಏನ್ರಿ ಆಗಿದೆ? ರೈತನ ಪರವಾಗಿ ನಿಲ್ಲೋಕೆ ಹೇಳಕ್ಕೆ ಧೈರ್ಯ ಬೇಕೇನ್ರಿ? ಸತ್ಯ ಹೇಳಕ್ ನಿಮಗೆ ಯಾಕ್ರಿ ಭಯ? ಎಸ್ ರಘು ಅವರೇ, ಈಗ ಹೋರಾಟ ಬಹಳಷ್ಟು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ಕೇಳೋದಿಷ್ಟೇ, ಜನರಿಗೆ ಹೆಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ? ಯಾಕಂತ ಹೇಳಿದ್ರೆ ಸರ್ಕಾರ ಇಷ್ಟೊಂದು ಯಾಕೆ ಅಪೋಸ್ ಮಾಡ್ತಾ ಇದೆ? ಇವ್ರು ಹೋರಾಟ ಮಾಡ್ತಾ ಇದ್ದಾರಲ್ಲ, ಇವ್ರು ಯಾವುದೋ ಒಂದು ಪಕ್ಷಕ್ಕೆ ಸೇರಿದವ್ರು ನಾವು, ಅಥವಾ ಇವರೆಲ್ಲರೂ ರೈತರಲ್ವಾ? ಅಥವಾ ಯಾವ ರೈತರಿಗೆ ಇದು ಕಷ್ಟ ಆಗುತ್ತೆ, ಯಾವ ಕಾಯ್ದೆಯಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ನಡೀತಾ ಇದೆಯಾ? ಇಲ್ಲ, ಅದನ್ನ ಆಲ್ರೆಡಿ ತುಂಬಾ ಹೆಚ್ಚು ಕಮ್ಮಿ 3-4 ತಿಂಗಳಿಂದ ಪ್ರಸ್ತಾವನೆ ಬಂದಾಗ ಸ್ಟಾರ್ಟ್ ಮಾಡಿದೀವಿ. ಹೌದು, ಜನರು ತಿಳ್ಕೊಳ್ಬೇಕಾದ ಜವಾಬ್ದಾರಿ ಕೂಡ ಇದೆ. ಈಗ 15 ದಿನಗಳಿಂದ ನಮ್ಮ ರೈತರು ದೆಹಲಿಯಲ್ಲಿ ಎಷ್ಟೋ ಭಾಗ ಹಳ್ಳಿಗಳಲ್ಲಿ ಅಥವಾ ಹೋಗೋ ಜಾಗದಲ್ಲಿ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳೋದು ಕೂಡ ಜನರ ಮನಸ್ಸಲ್ಲಿ ಈ ಜನವಿರೋಧಿ ಪಕ್ಷ ದೂರ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ನಾವು ಸುಮ್ಮನೆ ಯಾರು ಗೊತ್ತಿಲ್ಲದವ್ರನ್ನ ಏನಣ್ಣ ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇದಾರೆ, ಹೌದು ಇದಾಕೋ ಸರಿ ಕಾಣಿಸ್ತಾ ಇಲ್ಲ, ಮೋದಿ ಏನೋ ಅಂದ್ಕೊಂಡಿದ್ವಿ, ಏನೋ ಮಾಡ್ತವ್ರೆ ಅಂತಾನೆ ಹೇಳ್ತಾ ಇದಾರೆ. ಇದ್ರ ಜೊತೆಗೆ ಏನ್ ಹೇಳಕ್ ಬಂದ್ವಿ ಅವಾಗಲೇ ನಾವು ಅಂದ್ರೆ, ನಮ್ಮ ಉದ್ದೇಶ ಸರಿ ಇರಬೇಕು. ನಾನು ಬಂದಿರೋ ಉದ್ದೇಶ ಮಾಡೋದಷ್ಟೇ ನನ್ನ ಕೆಲಸ ಆಗಿರ್ತದೆ. ಅದೇ ಇವ್ರ ಉದ್ದೇಶ. ಇವ್ರ ಉದ್ದೇಶ ವ್ಯಾಪಾರ ಮಾಡೋದೇ ಇವ್ರ ಉದ್ದೇಶ ಆಗಿತ್ತು. ಇವರು ಏನು ಬಿಜೆಪಿ ಸರ್ಕಾರ ಅಲ್ಲಿ ಇಲ್ಲಿ ರಾಜ್ಯಗಳಲ್ಲಿ ವ್ಯಾಪಾರ ಅಂದ್ರೆ ಏನು? ವ್ಯಾಪಾರ ಮಾಡೋದು ಈಗ ಬೇರೆ ಸರ್ಕಾರಗಳು ವ್ಯಾಪಾರ ಮಾಡಲ್ಲ. ರೈತರ ಸೇವೆಯಲ್ಲಿ ಆಗ್ತಾ ಇರ್ತಕ್ಕಂಥ ಸೇವೆ ಮಾಡ್ತಿರ್ತಕ್ಕಂಥ ಕ್ಷೇತ್ರಗಳನ್ನ ಇವತ್ತು ವ್ಯಾಪಾರೀಕರಣ ಮಾಡಿ, ಏನು ಇವತ್ತು ಈ ಪ್ರಪಂಚದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಊಟ ಮಾಡುವಂತ ಜಾಗ ಇಂಡಿಯಾದಲ್ಲಿ ಇತ್ತು.
ಇದನ್ನ ಈ ಕಾಯ್ದೆಗಳ ಮೂಲಕ ಜನರು ಊಟದ ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಊಟದ ಬೆಲೆ ಜಾಸ್ತಿ ಆಗೋ ಟೈಮ್ನಲ್ಲಿ ಈಗ APMC ನಂಬ್ಕೊಂಡಿದೀವಿ, ಆಮೇಲೆ ಎಲ್ಲಿ ಬೇಕಲ್ಲಿ ನಮಗೆ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ಏನೇನು ಭಯ ಕಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜನರಿಗೆ ಹೇಳಬೇಕಾಗಿದೆ, ರೈತರಿಗೆ ಹೇಳಬೇಕಾಗಿದೆ. ಅದರ ಜೊತೆಗೆ ಕೃಷಿಕರು ಅಲ್ಲದೆ ಇರೋರು ಕೂಡ ಭೂಮಿಯನ್ನ ಕೊಂಡ್ಕೊಳ್ಳೋಕೆ ಶುರು ಮಾಡಿದ್ರೆ ಈಗ ರೈತ ಕೊಟ್ಟಿರ್ತಾನೆ. ಈ ಮೂರು ಕಾಯ್ದೆಗಳು ಒಂದಕ್ಕೊಂದು ಲಿಂಕ್ ಸರ್. ಹೌದು, ಆದ್ರೆ ರೈತ ತುಂಬಾ ಸಿಕ್ಕಾಪಟ್ಟೆ ದುಡ್ಡು ಇಟ್ಕೊಂಡವನಲ್ಲ. ಆತನಿಗೆ ಹೌದಾ ದೊಡ್ಡ ಮಟ್ಟದಲ್ಲಿ ದುಡ್ಡು ಸಿಗುತ್ತಾ ಅಂತ ಹೇಳಿ ಮಾರ್ಬಿಡ್ತಾನೆ. ತದನಂತರದಲ್ಲಿ ಏನ್ ಮಾಡ್ತಾನೆ? ಅಲ್ಲ, ಈ ಮೂರು ಕಾಯ್ದೆಗಳು ಒಂದಕ್ಕೊಂದು ಲಿಂಕ್ ಆಗಿದ್ದಾವೆ. ಅದರಿಂದಾನೇ ಇಷ್ಟೊಂದು ತುರಾತುರಿಯಿಂದ ಬಂಡವಾಳಸ್ಥರಿಗೆ ಬಂಡವಾಳ ಮಾಡಿಕೊಡ್ಬೇಕಂತ ಉದ್ದೇಶದಿಂದಾನೇ ಈ ಮೂರು ಕಾಯ್ದೆಗಳನ್ನ ಒಟ್ಟಿಗೆ ಒಂದೇ ಸಾರಿ, ಬೇರೆ ಯಾವ ಉದ್ದೇಶ ಇಲ್ಲ ಇದ್ರಲ್ಲಿ ಅವ್ರದ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇವಾಗ ಏನ್ APMC ಮಾರ್ಕೆಟ್ ಅಲ್ಲಿ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದವರು ಮಾತಲ್ಲಿ ಜಾಣ್ರಲ್ವಾ? ಇದು ರೈತರಿಗೆ ಎಲ್ ಬೇಕಾ ಮಾರ್ಬೋದು ಅಂತ ವರ್ಡ್ ಅಲ್ಲ, ಇದು ನೀವು ಎಲ್ ಬೇಕಾ ತಗೊಳ್ಬೋದು ಅನ್ನೋ ವರ್ಡ್ನ ಈ ರೀತಿ ಹೇಳ್ತಾ ಇದಾರೆ ಅಷ್ಟೇ. ತೆಪ್ಪೆ ಸಾರಿಸ್ತಿದ್ದಾರೆ ಅಂತ. ಪರ್ಚೇಸರ್ ಎಲ್ ಬೇಕಾ ತಗೊಳ್ಬೋದು ಅನ್ನೋ ಪದನ ರೈತರು ಎಲ್ ಬೇಕಾ ಮಾರ್ಬೋದು ಅಂತ ಅಲ್ಲೊಂದು ಟ್ವಿಸ್ಟ್. ಆ ನಂತರ ಏನು ಅಗತ್ಯ ವಸ್ತು ಈಗ ನೀವು ಹೇಳಿದೀರಾ ರೈತರಿಗೆ ಇದರಿಂದ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಗೊತ್ತು ಸರ್. ಆಲ್ರೆಡಿ ಏನು ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಇಷ್ಟುದ್ದ ಹೇಳ್ತಾ ಇದ್ರು, ರಿಲಯನ್ಸ್ ಅವರು ಫ್ರೆಶ್ ಓಪನ್ ಮಾಡಿದ್ದಾರೆ ಅಂತ. ಸರ್, ಅವರೆಲ್ಲ ತರಕಾರಿ ಹಣ್ಣನ್ನ ಲೆಕ್ಕ ಹಾಕ್ತಾ ಇದಾರೆ. ನಾವು ಲೆಕ್ಕ ಹಾಕ್ಬೇಕಾಗಿರೋದು ಸಾಂಬಾರ್ ಪದಾರ್ಥಗಳು, ಬೇಳೆಗಳು, ತುಂಬಾ ಬೆಲೆ ಬಾಳುವಂತ ಏನು ಕಮಾಡಿಟೀಸ್ ಇದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲಿ 70% ಸಚಿವರು ಇವತ್ತವರ ಮೂಲ ಉದ್ಯೋಗ ಏನು ಅಂತ ಹೇಳಿದ್ರೆ ಕೃಷಿ ಅಂತ ಕೊಡ್ತಾರೆ. ಚುನಾವಣಾ ಆಯೋಗಕ್ಕೆ ಮಾಹಿತಿ ಕೊಡುವಾಗ, ಅಫಿಡವಿಟ್ ಸಲ್ಲಿಸುವಾಗ ಅದರಲ್ಲಿ ಕೃಷಿಕರ ವಿರುದ್ಧ ಇಲ್ಲಿ ಬಿಲ್ ತರ್ತಾರೆ ಅಂತ ಹೇಳಿದ್ರೆ, ಪಾಸ್ ಮಾಡ್ತಾರೆ ಅಂತ ಹೇಳಿದ್ರೆ ಏನಿದು ಅನ್ನೋದು ದೊಡ್ಡ ಪ್ರಶ್ನೆ. ಓಕೆ, ಪ್ರಾಂತ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಹಾಸನದ ನವೀನ್ ಕುಮಾರ್ ಅವ್ರ ಜೊತೆ ನಾವು ಮಾತನಾಡೋಣ. ನವೀನ್ ಕುಮಾರ್ ಅವರೇ, ಈಗ ಭಾರತೀಯ ಜನತಾ ಪಕ್ಷದ ವಿರುದ್ಧ ಹರಿಹಾಯ್ತಾ ಇದ್ರು. ಈಗ ಹಾಸನ ಅಂದ ತಕ್ಷಣ ನಮಗೆ ಒಂದು ಸ್ವಲ್ಪ JDS ನೆನಪಾಗುತ್ತೆ. ಅವ್ರ ವಿರುದ್ಧನೂ ಕೂಡ ಹರಿಹಾಯ್ತಾ ಇದ್ದಾರೆ. ಅಲ್ಲಿ ಜನರು ಏನು ಹೇಳ್ತಿದ್ದಾರೆ, ಅವ್ರಿಗೇನಾದ್ರೂ ಮನವರಿಕೆ ಮಾಡಿಕೊಡೋದು ಅಥವಾ ಅವ್ರ ಅಭಿಪ್ರಾಯ ಈ ಹೋರಾಟಕ್ಕೆ ಸಂಬಂಧಪಟ್ಟಾಗೆ ಏನು ಮಾತಾಡ್ತೀರಿ? ಸರ್, ನಾನು ನಿಮ್ಮ ಈ ಪ್ರಶ್ನೆಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ನೀವು ಹಿಂದೆ ಕೇಳಿದಂತ ಒಂದು ಪ್ರಶ್ನೆಗೆ ನಾನು ಉತ್ತರಿಸಬೇಕು ಅಂತ ಹೇಳಿ ಬಯಸ್ತೇನೆ. ಮುಖ್ಯವಾಗಿ ಸರ್ಕಾರ, ಅದರಲ್ಲೂ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ರೈತರ ವಿರುದ್ಧವಾಗಿ ಯಾಕೆ ಈ ರೀತಿ ಕಾಯ್ದೆಗಳಂತ ತರ್ತಾ ಇದೆ, ಇದ್ರ ಹಿಂದೆ ಅವರಿಗೆ ಯಾವ ಉದ್ದೇಶ ಇದೆ, ಸ್ವಲ್ಪನಾದ್ರೂ ರೈತರಿಗೆ ಅನುಕೂಲ ಮಾಡಬಹುದಾಗಿತ್ತಲ್ಲ ಅಂತ ಹೇಳಿ ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಪ್ರಶ್ನೆ ಇರ್ತಕ್ಕಂಥದ್ದೇನಂದ್ರೆ, ಈ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಏನಿದೆ, ಅವರು ಯಾರಿಂದ ಅಧಿಕಾರಕ್ಕೆ ಬಂದಿದ್ದಾರೆ ಅವರ ಋಣವನ್ನ ಅವರು ಅಧಿಕಾರದಲ್ಲಿರುವಾಗ ತುಂಬಾ ಸ್ಪಷ್ಟವಾಗಿ ತೀರಿಸ್ತಾ ಇದ್ದಾರೆ. ಇವರು ಅಧಿಕಾರಕ್ಕೆ ಬಂದಿದ್ದೆ ಕಾರ್ಪೊರೇಟ್ ಶಕ್ತಿಗಳ ಮಜಲ್ ಪವರ್ ಮತ್ತು ಮನಿ ಪವರ್ನ ಆಧಾರದ ಮೇಲೆ. ಹಂಗಾಗಿ ಇವತ್ತು ಅವರ ಋಣವನ್ನ ತೀರಿಸ್ತಾ ಇದ್ದಾರೆ. ಯಾವ ಅದಾನಿ ಮತ್ತೆ ಅಂಬಾನಿಯ ಗ್ರೂಪ್ಸ್ ಇಡೀ ಚುನಾವಣೆಯನ್ನ ನಡೆಸೋದಿಕ್ಕೆ ಬಿಜೆಪಿಗೆ ಶಕ್ತಿಯಾಗಿ ಹಿಂಬಾಗಿಲಿನಿಂದ ಅಥವಾ ಬೆನ್ನೆಲುಬಾಗಿ ನಿಂತಿದ್ರು, ಅವರ ಋಣವನ್ನ ತೀರ್ಸೋದಿಕ್ಕೆ ಇಡೀ ಕೃಷಿ ಕಾಯ್ದೆಗಳನ್ನ ಸಂಪೂರ್ಣವಾಗಿ ಬದಲಾಯಿಸಿ ಕಾರ್ಪೊರೇಟ್ಗಳ ಪರವಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಈಗ ಇನ್ನೊಂದು ಕಾರ್ಪೊರೇಟ್ ಕಂಪನಿಗಳ ಅವಶ್ಯಕತೆ ರಾಜಕಾರಣಿಗಳಿಗೆ ಇಲ್ಲ ಅಂತಾನೋ, ದೇಶಕ್ಕೆ ಅನುಕೂಲ ಆಗಲ್ಲ ಅಂತಾನೋ, ಅಥವಾ ಬೇರೆ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಲಾಭವನ್ನ ಪಡೆದುಕೊಂಡಿಲ್ಲ, ಭಾರತೀಯ ಜನತಾ ಪಕ್ಷ ಮಾತ್ರ ಅವರ ಹಿಂದೆ ಬಿದ್ದಿದ್ದಾವೆ ಅಂತಾನ? ಅದ್ರ ಬಗ್ಗೆ ಒಂದಿಷ್ಟು ಸ್ಪಷ್ಟತೆ ಕೊಡಿ. ಪ್ರಶ್ನೆ ಇರೋದೇನಂತ ಹೇಳಿದ್ರೆ, ನೋಡಿ, ಭಾರತ ದೇಶದಲ್ಲಿರ್ತಕ್ಕಂಥ 85% ಸಣ್ಣ ಹಿಡುವಳಿದಾರರು, ಹೌದು, 2 ಎಕರೆ, 2.5 ಎಕರೆ, 3 ಎಕರೆ, 5 ಎಕರೆ ಒಳಪಟ್ಟು ಕೃಷಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಆದ್ರೆ ಇವತ್ತು ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳನ್ನು ಇಟ್ಟುಕೊಂಡು ಕೃಷಿಯನ್ನು ನಡೆಸ್ತಾ ಇರ್ತಕ್ಕಂಥವ್ರ ಎದುರುಗಡೆ ನಮ್ಮ ಸಣ್ಣ ಪುಟ್ಟ ರೈತರು ಬೆಳೆದಿರ್ತಕ್ಕಂಥ ಯಾವುದೇ ಬೆಳೆಯನ್ನ ಆ ಕ್ವಾಲಿಟಿಗೆ ನಾವು ಎಕ್ಸ್ಪೋರ್ಟ್ ಮಾಡಕ್ ಸಾಧ್ಯತೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ 90ರ ನಂತರ ಈ ದೇಶದಲ್ಲಿ ಉದಾರೀಕರಣ ನೀತಿ ಜಾರಿ ಆದ್ಮೇಲೆ ಅವಾಗ್ಲೂ ಕೂಡ ಅವತ್ತಿದ್ದಂತ ಸರ್ಕಾರಗಳು ಇದನ್ನೇ ಹೇಳ್ತಾ ಇದ್ದು, ರೈತರಿಗೆ ನಾವು ಮುಕ್ತ ಮಾರುಕಟ್ಟೆಯನ್ನ ಕಲ್ಪಿಸ್ಕೊಟ್ಟಿದೀವಿ, ರೈತರು ಎಲ್ಲಿ ಬೇಕಾದ್ರೂ ಮಾರಾಟ ಮಾಡ್ಕೋಬಹುದು ಅಂತೇಳಿ. ಅದೇ ಪ್ರಶ್ನೆ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ನಮ್ಮ ದೇಶದ ಕೃಷಿಗೆ ಈ ಸರ್ಕಾರಗಳು ಕೊಡ್ತಾ ಇರ್ತಕ್ಕಂಥ ಬೆಂಬಲ ಇದೆಯಲ್ಲ, ಅದು ಸಬ್ಸಿಡಿ ವಿಚಾರದಲ್ಲಿರ್ಲಿ, ಅಥವಾ ರಸಗೊಬ್ಬರಗಳನ್ನ, ಬಿತ್ತನೆ ಬೀಜಗಳನ್ನ ಕೊಡ್ತಕ್ಕಂಥ ಈ ವಿಚಾರದಲ್ಲಿರ್ಲಿ, ಅಥವಾ ಒಟ್ಟು ಉತ್ಪಾದನಾ ವೆಚ್ಚ ಏನಿದೆ, ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನ್ ಕರಿತೇವೆ, ಅದನ್ನ ಕಡಿಮೆ ಮಾಡೋದ್ರ ಬದಲಾಗಿ ಅದನ್ನ ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ರ ಪರಿಣಾಮವಾಗಿ ಇವತ್ತು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಆಕ್ಚುಲಿ ಇವರು ಅದನ್ನೇ ಹೇಳ್ತಾ ಇರೋದು ಈ ಸರ್ಕಾರ, ಏನಂದ್ರೆ
ಸಣ್ಣ ಪುಟ್ಟ ರೈತರು ಕೃಷಿ ಮಾಡಕ್ ಆಗಲ್ಲ ಇನ್ ಮುಂದೆ. ಹಂಗಾಗಿ ನೀವು ಇದನ್ನ ಲೀಸಿಗೆ ಕೊಟ್ಬಿಡಿ, ಗುತ್ತಿಗೆ ಕೊಡಿ, ಕಂಪನಿಗಳು ಇದನ್ನ ಕೃಷಿ ಮಾಡ್ತವೆ. ಅಂದ್ರೆ ಒಟ್ಟಾರೆಯಾಗಿ ಇಡೀ ಕೃಷಿಯನ್ನ ಕಂಪನೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಹಿಂದೆ ಈಗ ಕರ್ನಾಟಕದಲ್ಲಿ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ. ಈ ಕಾಯ್ದೆ ಹೊಸದಾಗಿ ಬರುವಾಗ ಯಾವ ಆಶಯವನ್ನು ಇಟ್ಕೊಂಡು ಬಂದಿತ್ತು? ಯಾರು ಉಳುವವನಿದ್ದಾನೆ ಅವನು ಒಡೆಯ ಆಗಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಜಾರಿಯಾಗಿದ್ದು ಅವತ್ತಿನ ರೈತರು ಕೇಳಿರ್ತಕ್ಕಂಥ ಅದರ ಆಧಾರದ ಮೇಲೆ. ಆದ್ರೆ ಇವತ್ತು ಉಳುವವನು ಭೂಮಿಯ ಒಡೆಯಾಗಿ ಉಳಿತಾ ಇಲ್ಲ, ಬದಲಾಗಿ ಉಳ್ಳವನು ಭೂಮಿಯ ಒಡೆಯನ್ನಾಗಿ ಮಾಡೋದಿಕ್ಕೆ ಈ ಸರ್ಕಾರಗಳು ಈ ರೀತಿಯಾಗಿರ್ತಕ್ಕಂಥ ಕಾನೂನುಗಳನ್ನ ಜಾರಿಗೆ ತರಕ್ಕೆ ಕೊಟ್ಟಿದ್ದಾವೆ. ಆಯ್ತು ಸರ್, ಈಗ ನಿಮ್ಮ ರೈತ ವಿರೋಧಿಯಾಗಿದ್ದಾವೆ. ಅದರ ಒಂದೊಂದು ಅಂಶಗಳನ್ನು ಕೂಡ ನಾವು ಚರ್ಚೆ ಮಾಡಬಹುದು. ಸರಿ ಸರ್, ಈಗ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ರಾಷ್ಟ್ರೀಯ ಸಂದರ್ಭದಲ್ಲಿ ಇವರು ಒಂದ್ ನಿಮಿಷ ಸರ್, ರಾಷ್ಟ್ರೀಯ ಪಕ್ಷಗಳಿಗೆ ಅವೆಲ್ಲ ದೂರದಲ್ಲಿ ಬರೀ ದೊಡ್ಡ ದೊಡ್ಡದು ಯೋಚನೆ ಮಾಡ್ತವೆ, ಸಾಮಾನ್ಯರ ಬಗ್ಗೆ ಯೋಚನೆ ಮಾಡಲ್ಲ. ಪ್ರಾದೇಶಿಕ ಪಕ್ಷ ಇದ್ರೆ ಒಳ್ಳೇದು ಅಂತ ಅಲ್ಲಲ್ಲಿ ಹಾಸನದಲ್ಲಿ ಆ ರೀತಿಯ ಮಾತುಗಳನ್ನ ಕೇಳ್ತಾ ಇದ್ದೀನಿ. ನೀವು ಹಾಸನದಿಂದ ಮಾತನಾಡ್ತಾ ಇರೋದಕ್ಕೆ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆನ. ಈಗ ತೆನೆ ಹೊತ್ತ ಮಹಿಳೆಯ ನಾಯಕರೇ ಅದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ. ನಮ್ಮ ಸಲಹೆಯನ್ನು ಅವ್ರೇನೋ ಕೇಳಿದ್ರು, ಅದಕ್ಕೋಸ್ಕರ ಅಂಗೀಕಾರ ಕೊಟ್ವಿ ಅಂತ ಹೇಳ್ತಾ ಇದ್ದಾರಲ್ಲ JDS ನಾಯಕರು, ಮಾಜಿ ಮುಖ್ಯಮಂತ್ರಿಗಳು. ಅವ್ರ ವಿರುದ್ಧ ಏನಾದ್ರೂ ಅಲ್ಲಿ ಪ್ರತಿಭಟನೆಗಳನ್ನೇನಾದ್ರೂ ಮಾಡ್ತಾ ಇದ್ದಾರಾ? ಅಯ್ಯೋ ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಏನಾದ್ರೂ ಹೇಳ್ತಾ ಇದ್ದಾರಾ, ಅಥವಾ ಅವರ ಭಾವನೆಗಳನ್ನು ಒಪ್ಕೊಳ್ತಾ ಇದ್ದಾರಾ? ಖಂಡಿತ ನಡೆದಿದೆ. ಅದೇ ಹೇಳ್ತೀನಿ, ಖಂಡಿತ ನಡೆದಿದೆ. ಒಂದು ಏನಂತ ಹೇಳಿದ್ರೆ, ಇವರು ಹೆಸರಿಗೆ ಮಾತ್ರ, ರಾಜಕಾರಣಕ್ಕೆ ಮಾತ್ರ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತು ವಿಧಾನ ಪರಿಷತ್ತಿನಲ್ಲಿ ಈ ಮಸೂದೆಗೆ ಪರವಾಗಿ ಮತ ಹಾಕೋದ್ರ ಮೂಲಕ ಅವರು ಮಣ್ಣು ತಿಂದು ರಾಜ್ಯದ ರೈತರಿಗೂ ಮಣ್ಣು ತಿನ್ನಿಸುವ ಕೆಲಸವನ್ನು ಮಾಡಿದ್ದಾರೆ. ನಾನು ಪ್ರಶ್ನೆ ಕೇಳಿದ್ರೆ, ರಾಜಕಾರಣಿಗಳು ರಾಷ್ಟ್ರೀಯ ಪಕ್ಷಗಳು ಮಾಡ್ತವೆ ಅಂತ. ಆದ್ರೆ JDS ಜನರ ಮತ್ತು ರೈತರ ಹಿತದ ಬದಲಾಗಿ ತನ್ನ ಪಕ್ಷದ ರಾಜಕೀಯ ಹಿತ ಮತ್ತು ತನ್ನ ರಾಜಕೀಯ ಲಾಭಕ್ಕೆ ಮಾತ್ರ ಅದು ರಾಜ್ಯದಲ್ಲಿ ಇವತ್ತು ಅಧಿಕಾರವನ್ನು ನಡೆಸ್ತಾ ಇದೆ. ಮೇಲ್ಮಟ್ಟದಲ್ಲಿ ಮಾತ್ರ ಅವರು ರೈತರ ಪರ ಅಂತ ಹೇಳ್ಕೊಳ್ತಾರೆ ಹೊರತು ಅವರು ಅತ್ಯಂತ ರೈತ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೂ, ಹಾಸನದಲ್ಲೂ ಇದರ ವಿರುದ್ಧ ಸಾಕಷ್ಟು ಪ್ರತಿರೋಧಗಳು ವ್ಯಾಪಕವಾಗಿ ಬೆಳೀತಾ ಇದ್ದಾವೆ. ಮುಂದೆ ಅದೊಂದು ಸಂಘಟನಾ ಸ್ವರೂಪವನ್ನು ಖಂಡಿತ ತಗೊಳುತ್ತೆ. ಆ ವಿಶ್ವಾಸವನ್ನ ಅಲ್ಲಿಯ ಜನತೆ ಇಡಬಹುದು ನಿಮ್ಮ ಮಾತಿನ ಮೂಲಕ ಅನ್ನುವ ಒಂದು ಭಾವನೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀರಿ. ಓಕೆ, ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ. ಓಕೆ, ನಾಗೇಂದ್ರ ಸರ್, ತಾವು ಒಬ್ಬ ವಕೀಲರು ಹೌದು, ವಿದ್ಯಾವಂತರ ಹೌದು, ರೈತ ಹೋರಾಟಗಾರರ ಹೌದು. ಈಗ ರಾಜ್ಯಪಾಲರು ಕೊಟ್ಟಂತ ಆಶ್ವಾಸನೆ ತಕ್ಷಣ ಈಡೇರ್ಬಿಡುತ್ತಾ, ಅಥವಾ ಏನೋ ಒಂದು ಸಂತಸದ ಸುದ್ದಿ ಅನ್ನೋ ತರ ಒಂದೇನಾದ್ರು ಸುಳಿವು ಸಿಕ್ಕಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ? ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫೈ ಮಾಡ್ಬೋದಾ? ನೋಡಿ, ಕರಿತೀನಿ. ಈಗ ವಿಧಾನ ಪರಿಷತ್ತಲ್ಲೇ ಅದು ಅಂಗೀಕಾರ ಆಯಿತು. ಹೌದು, ತರಾತುರಲ್ಲಿ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ನಾವು ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ, ಚರ್ಚೆಗೆ ಅವಕಾಶ ಕೊಟ್ಟು ಆಗಬೇಕಾಗಿತ್ತು. ಮತ್ತೆ ರೈತ ಸಮುದಾಯದ ಜೊತೆ ಚರ್ಚೆ, ಅಭಿಪ್ರಾಯನ ಕೇಳಬೇಕಾಗಿತ್ತು. ಸರ್, ಅದಕ್ಕೆ ನೀವೇನ್ ಮಾಡಿದ್ರಿ ಹಿಂದೆ ಅಂತ ಅಪೋಸಿಟ್ ಅವ್ರು ಕೇಳ್ತಾರೆ ಅಷ್ಟೇ. ಒಂದು ಹೋರಾಟದಿಂದನೇ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ಬಂದು ನಮ್ಮ ರಾಜ್ಯದಲ್ಲಿ ಕಾಗೋಡಲ್ಲಿ 1951 ನಡೆದಂಥದ್ದು, ಮತ್ತು 74ರಲ್ಲಿ ಅಮೆಂಡ್ಮೆಂಟ್ ಆದಂಥದ್ದು. ಅದರಲ್ಲಿ ಕೆಲವು ಕಲಂಗಳನ್ನ ಅಳವಡಿಸೋದು, ಕೃಷಿ ಭೂಮಿ ಕೃಷಿಕ ಹತ್ರನೇ ಇರಬೇಕು ಅಂತ. ಯಾಕಂದರೆ ಈ ದೇಶದಲ್ಲಿ ಕೃಷಿ ಅದು ಭೂಮಿ ಸರ್ಕಲ್ಲ. ಇಲ್ಲಿ ರೈತರು ಜಾಸ್ತಿ ಅವಲಂಬಿಸಿದ್ದಾರೆ. ಕೃಷಿ ಮೇಲೆ ಹೆಚ್ಚು ಜನ ಅವಲಂಬಿಸಿರೋದ್ರಿಂದ ಕೃಷಿಕ ಕೈಲೇ ಭೂಮಿ ಇರಬೇಕು ಕೊಡೋದು. ಯಾಕಂದ್ರೆ ವ್ಯಾಪಾರೀಕರಣ ಸಣ್ಣ ಹಿಡುವಳಿದಾರರ ಬಗ್ಗೆ ಮಾತ್ರ ಈ ಕಾಳಜಿ ಇಲ್ಲ ಆ ಥರ ಪ್ರಶ್ನೆ ಇಲ್ಲ. ಒಟ್ಟಾರೆ ಏನಾಯ್ತು ಅಂದ್ರೆ ಭೂಮಿ ಹೊಂದಬೇಕಾದ್ರೆ 17A-B-C ಏನಾಯ್ತು ಅಂದ್ರೆ ಅವನು ಕೃಷಿಕ ಆಗಿರ್ಬೇಕು. ಮತ್ತು ಕೃಷಿಯೇತರ ಆದಾಯ ಇಂತಿಷ್ಟಿದ್ರೆ, ಈಗ 25 ಲಕ್ಷಕ್ಕೆ ಎತ್ತೇ ಇದ್ರೆ ಅವ್ನು ಕೃಷಿ ಕುಟುಂಬದವರು ಭೂಮಿ ಕೊಂಡಂಗಿಲ್ಲ. ಯಾಕಂದ್ರೆ ಬಂಡವಾಳ ಇರೋರು ಬಂದು ಅಣ್ಣ ತಮ್ಮದಿರು ಭೂಮಿನೇ ಕೊಂಡ್ಕೊತಾರೆ, ಅವರು ಬಡವರು ಭೂಮಿನೇ ಕೊಂಡ್ಕೊತಾರೆ. ಈ ಥರ ಆಗತ್ತೆ ಅಂತ ಒಂದು ಭದ್ರತೆ ಇತ್ತು ಅಂದ್ರೆ, ನನ್ನ ಭೂಮಿ ರೈತನ ಹತ್ರ ಇತ್ತು ಅಂತಿತ್ತು. ಏನಾದರೂ ಮಾರಾಟ ಮಾಡಬೇಕಾದ್ರೂ ಕೃಷಿಕ ನಡುವಿನೇ ಕೂಡ ಮಾರಾಟ ಆಗಬೇಕಂತ ಇತ್ತು. ಈಗ ಏನಾಗಿದ್ರೆ 17A-B ಮತ್ತು ಸೆಕ್ಷನ್ 63 ಸೆಕ್ಷನ್ 80 ತೆಗೆದಾಕೊಂಡ್ಮೇಲೆ ಇನ್ನು ಲ್ಯಾಂಡ್ ರಿಫಾರ್ಮೆಂಟ್ ಅವಶ್ಯಕತೆನೇ ಇಲ್ಲ, ಇನ್ಯಾವುದಕ್ಕೂ ಬೇಕಾಗಿಲ್ಲ. ಆಗಲೇ ತಿದ್ದುಪಡಿ ಮಾಡ್ಕೊಂಬಿಟ್ರೆ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು, ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಎಲ್ಲ ತಿದ್ದುಪಡಿ ಮಾಡಿ ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ ಏನೇನು ಕೊಡಬೇಕು ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ. ಇದು ಒಂದು ದೊಡ್ಡ ಹುನ್ನಾರ. ಈಗ ಅವ್ರು ಚರ್ಚೆ ಮಾಡ್ತಿದ್ದಂಗೆ, ನಾವೇನು ಚರ್ಚೆ ಮಾಡ್ತಿದ್ದಂಗೆ ತುಂಡು ಭೂಮಿಯವರಿಂದ ಏನೂ ಆಗಲ್ಲ ಅಂತ. ತುಂಡು ಭೂಮಿಯವರಿಂದಾಗಿಲ್ಲ ಅಂತಂದರೆ ದೇಶದ ಇತಿಹಾಸದ ಎಲ್ಲ ನಾವು ಫುಡ್ ಗ್ರೈನ್ ಬೆಳೆದಿರೋ ನೋಡಿದ್ರೆ ಇನ್ನೂ 2 ವರ್ಷ ಏನು ಬೆಳೆದರೂ ಈ ದೇಶಕ್ಕೆ ಅನ್ನ ಹಾಕುವಂಥದ್ದು ತುಂಡು ಕೊಟ್ಟಿದ್ದಾರೆ. ಹಸುವಿನಲ್ಲಿ ಯಾರೂ ಇರಿ ಅಂತ ಹೇಳಿಲ್ಲ.
ಅದು ವಿತರಣಾ ವ್ಯವಸ್ಥೆಯಿಂದ ಹಸು ಇಲ್ಲಿದೆ, ವಿತರಣಾ ವ್ಯವಸ್ಥೆ ಇಲ್ಲಿದೆ. ಮತ್ತು ಕೃಷಿ ಇಲ್ಲಿ ಬದುಕು ಸಂಬಂಧಪಟ್ಟದ್ದು, ಸರ್ಕಲ್ಲ, ಅದೊಂದು ಇಂಡಸ್ಟ್ರಿ ಥರ ನೋಡೋಕ್ಕಾಗೋದಿಲ್ಲ. ಈಗ ಏನಾಗಿದೆ, ಯಾರು ತಗೋಬೋದು, ಯಾರು ಗುತ್ತಿಗೆ ಹಾಕಬೇಕಾದ್ರೂ ರೈತನಾಗಿರ್ಬೇಕು, ಇದು ಅಂತ ಅವ್ನು ತಗೋಬೇಕಾದ್ರೆ RTC ಇರ್ಬೇಕಾಯ್ತಲ್ಲ. ಈಗೇನಾಗಿ ಯಾರ್ಯಾರು ತಗೋಬೋದು, ಆದಾಯ ಮಿತಿ ಇಲ್ಲ, ಆದಾಯದ ಮಿತಿ ಇಲ್ಲ, ಎಕ್ಸ್ಟೆಂಟ್ ಜಾಸ್ತಿ ಮಾಡ್ಬೋದು ತಗೋಬೋದು ಅಂತ ಅನ್ನೋದಾದ್ರೆ ಈ ಆದಾಯದ ಮಿತಿ ಇಲ್ಲದೆ ಇರೋದೇ ಇಲ್ಲಿ ಬಹಳಷ್ಟು ಅನುಮಾನಗಳಿಗೆ ಆದಾಯ ಮಿತಿ ಇಲ್ಲ ಮತ್ತು ರೈತನಲ್ಲದು. ಈಗ ಕೃಷಿಕರಿಗೆ ಅಶೋಕ್ ಹೇಳ್ತಾರಲ್ಲ ಆ ಥರ ಕೃಷಿ ಜ್ಞಾನ ಇಲ್ಲ. ಯಾಕಂದ್ರೆ ಕೃಷಿಯೇತರರು ಬರ್ತಾರೆ, ಕೃಷಿಯಾದ ಯುವಕರೇ ಬಿಟ್ಟು ಇವತ್ತು ಬಂದು ವಾಚ್ಮೆನ್ ಹಾಕೊಂತಾರೆ. ಕೃಷಿ ಮಾಡಬೇಕು ಅಂದ್ಕೊಳ್ಳುವವರಿಗೆ ಇದರಲ್ಲಿ ಪ್ರಾವಿಷನ್ ಬೇಕಾದ್ರೆ ಪ್ರಶ್ನೆ ಹೇಳ್ತೀನಿ ಕೇಳಿ. ಕೃಷಿನೇ ಮಾಡಬೇಕು ಅಂದ್ರೆ ಅದಕ್ಕೆ ಸರ್ಕಾರ ವಿಶೇಷವಾಗಿ ಮಾಡ್ಕೊಳ್ಳಿ. ಈಗ ನಾನು ನಿಜವಾಗ್ಲೂ ಜಿನೇನಿ ಕೃಷಿ ಮಾಡ್ತೀನಿ ಅಂದ್ರೆ ಒಂದು ಮಿತಿ ಕೊಟ್ಟು ಮಾಡ್ಬೋದಾಯ್ತಾರೆ. ಹೇಳ್ತೀನಿ ಕೇಳಿ, ಇಲ್ಲಿ ಏನೇ ಅದು ಕೂಡ ತಪ್ಪಾಗತ್ತೆ, ಅದು ಬೇರೆ ನಾನು ಅಗ್ರಿಕಲ್ಚರ್ ನಾನು ಕೇಳ್ತೀನಿ. ಈಗ ರೈತ ಕುಟುಂಬದಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇಲ್ಲ ಅಂದ್ರೆ ರೈತ ಕುಟುಂಬದಲ್ಲೂ ಕೂಡ IT BTಲಿರೋ ಭೂಮಿ ಮಾಡಕ್ ಬರ್ತಾರೆ ಅಂತಂದ್ರೆ ಅದೇ ಮಿತಿನ ಸ್ವಲ್ಪ ಜಾಸ್ತಿ ಮಾಡಲಿ ಬೆಳೆದಂಗೆ. ಒಂದು ಕೃಷಿಯೇತರರು ಭೂಮಿ ತಗೊಳಕ್ಕೆ ಅಂತಂದ್ರೆ ಕಷ್ಟ ಆಗುತ್ತೆ. ಇದು ಯಾಕೊತ್ತಂದ್ರೆ ನಾವು ಅದೊಂದು ಚೂರು ಸಡಿಲಾಗಿ ಓಡಿಸ್ತಾರೆ ಅದನ್ನ ಆವರಿಸ್ಕೊಬಿಡ್ತಾರೆ. ಜಿನೈನೇಟಿ ಇದ್ದಾಗ ಮಾಡ್ಬೋದು. ನಾವು ಅಶೋಕ್ ಒಂದು ಪ್ರಶ್ನೆ ಹಾಕಿದ್ದು, ಕೃಷಿಯೇತರರು ಜಾಸ್ತಿ ವ್ಯವಸಾಯಕ್ಕೆ ಬರ್ತಾರೆ ಅಂದ್ರೆ ಅಂಥವ್ರು ಇದ್ರೆ ರೈತ ಸಂಘಕ್ಕೆ ಕೊಡಿ, ನಾವು 2 ಎಕರೆ ಅವ್ರಿಗೆ ಫ್ರೀ ಕೊಡ್ತೀವಿ 2 ವರ್ಷ, ಅವ್ರು ವ್ಯವಸಾಯ ಮಾಡಲಿ 2 ವರ್ಷ, ಆಮೇಲೆ 2 ವರ್ಷ ವ್ಯವಸಾಯ ಮಾಡ್ಲಿಕ್ಕೆ ಬರಲಿ ಅಂತ. ಮತ್ತು ಇನ್ನೊಂದು ಆಧುನಿಕ ವ್ಯವಸಾಯ 1965ನೇ ಇಸ್ವಿಲಿ ಹಸಿರು ಕ್ರಾಂತಿಯನ್ನು ತಂದುಬಿಟ್ಟು ನಮ್ಮ ಇಡೀ ಕೃಷಿ ಸೆಲ್ಫ್ ರೆಸ್ಪೆಕ್ಟು ಸ್ವಾಭಿಮಾನ ಇದ್ದು ನಮ್ಮ ಬೀಜ ನಾವೇ ರೈತರ ಸ್ವಾವಲಂಬಿ ಬೆಳ್ಕತ್ತಿದ್ದನ್ನು ಕೇಳಿಸ್ಬಿಟ್ಟು ರೈತರನ್ನೆಲ್ಲ ಸಾಲಗಾರನ ಮಾಡಿಬಿಟ್ಟು ಇಡೀ ಕೃಷಿ ಕ್ಷೇತ್ರನ ಒಕ್ಕಲೆಬ್ಬಿಸ್ಬಿಟ್ಟು ಆತ್ಮಹತ್ಯೆ ಕಾರಣ ಆಗಿದ್ದಾರೆ. ಅದೇ ಸ್ವಾಮಿನಾಥನ್ ಮತ್ತೆ ವರದಿ ಕೊಟ್ಟರು ಏನೇನು ತಪ್ಪಾಗಿದ್ದಾವೆ ಅಂತೇಳಿ. ಇದು ಏನಾಗಿದೆ ಅಂದರೆ ಭೂಮಿ ಮೇಲೆ ಎಲ್ಲರೂ ಕಣ್ಣು ಬಂಡವಾಳ ಸಾಯಿಗಳಿಗೆ, ಒಟ್ಟು ಲ್ಯಾಂಡ್ ಡೆವಲಪರ್ಸರು, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಮತ್ತು ಕೃಷಿ ಕ್ಷೇತ್ರವನ್ನು ಖಾಸಗಿ ಒಡೆತನ ಕೊಡೋ ಉದ್ದೇಶ ಇದು. ಕೃಷಿ ಕ್ಷೇತ್ರವನ್ನು ಖಾಸಗಿ ಒಡೆತನ ಕಾರ್ಪೊರೇಟ್ ಕಂಪ್ನಿಗೋಸ್ಕರ ಕೊಟ್ಟರೆ ನೀವು ಬರೀ ರೈತರಿಗೆ ತೊಂದರೆ ಆಗಲ್ಲ, ನೀವು ಹೇಳ್ತಿಲ್ಲ ಅನ್ನ ತಿನ್ನೋದು ತೊಂದರೆ ಆಗುತ್ತೆ, 60 ರೂಪಾಯಿ ಊಟ ಬೆಳೆತಿದ್ದು 120 ರೂಪಾಯಿ ಆಗುತ್ತೆ. ಮಾತನಾಡ್ತೀನಿ. ಈ ರಾಜಕಾರಣ ಅನ್ನೋದು ವಿನಾಕಾರಣ ಏನೆಲ್ಲ ಸಮಸ್ಯೆ ಉದ್ಭವ ಮಾಡ್ತಾ ಇದೆ ಅನ್ನೋದು ಬರೀ ಇದು ಒಂದೇ ವಿಚಾರ ಅಲ್ಲ, ಎಲ್ಲ ನೋಡ್ತಾ ಇರ್ತೀವಿ. ಆದ್ರೂ ಕೂಡ ಇದೇ ವ್ಯವಸ್ಥೆಯಲ್ಲಿ ನಾವು ಕಟ್ಟಬಿದ್ದು ವ್ಯವಸ್ಥೆ ಹಿಂಗಾಗ್ಬಿಟ್ಟಿದೆ ಏನ್ ಮಾಡೋದು ಅಂತ ಕೈ ಚೆಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇವೆ. ಓಕೆ, ಹೋಗ್ಲಿ, ಅದನ್ನಾದ್ರೂ ಕೇಳೋಣ. ರಾಜಕಾರಣ ಇದರಿಂದ ಆಗೋ ಲಾಭ ಆದ್ರೆ ಏನು, ನಮ್ಮ ರಾಜಕಾರಣದಲ್ಲಿ ಗುರುತಿಸ್ಕೊಂಡ್ರು ನಮ್ಮ KPCC ವಕ್ತಾರನ ಕೇಳೋಣ. ಮುರಳೀಧರ ಹಾಲಪ್ಪ ಅವರೇ, ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಆದ್ರೆ ಯಾಕೆ ಮಾಡ್ತಾ ಇದೆ ಬಿಜೆಪಿ, ಇದಕ್ಕೆ ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇದೆ? ರಾಜಕಾರಣದಿಂದ ಅವ್ರಿಗೆ ಆಗೋ ಲಾಭ ಏನಿದ್ರಿಂದ? ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, 9 ತಿಂಗಳಿಂದ ನಾವು ಕೋವಿಡ್ ಅನುಭವಿಸ್ತಾ ಇದೀವಿ. ಇಡೀ ಆರ್ಥಿಕ ವ್ಯವಸ್ಥೆ ಕುಸಿತೋಗಿದೆ, ಕಾರ್ಪೊರೇಟ್ ಮಲಗ್ಬಿಟ್ಟಿದೆ, ಯಾವ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳು, ಸಾಫ್ಟ್ವೇರ್ ಕಂಪನಿ ಯಾವುದೂ ಇಲ್ಲ. ಆದ್ರೆ ನಮ್ಮನ್ನ ಕಾಪಾಡ್ತಿರೋದು ಯಾವುದು? ಕೃಷಿ. ಅದು ನಮ್ಮನ್ನ ಜೀವ ಉಳಿಸಿದೆ. ಈಗ 6 ತಿಂಗಳಿಂದ 8 ತಿಂಗಳಿಂದ 10 ತಿಂಗಳಿಂದ ನಮ್ಮನ್ನ ಕಾಪಾಡ್ಕೊಂಡು ಬಂದಿದೆ. ಎಷ್ಟೋ ಜನ ಇಲ್ಲಿ ಬೆಂಗಳೂರು ಒಂದು ಸಣ್ಣ ಅನಾಚಾರ ಆದ್ರೂ ಅದು ದಂಗೆ. ಅದು ಆ ಶಕ್ತಿನ ಅಷ್ಟು ಸುಲಭವಾಗಿ ಮಟ್ಟ ಹಾಕೋದಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಅದನ್ನ ಅವ್ರು ಏನ್ ಕೇಳ್ತೀಯ, ರೈತಾಪಿ ವರ್ಗ ಕೇಳ್ತಿರೋದೇನು? MSP ಒಂದು ಕನಿಷ್ಠ ಬೆಂಬಲ ಬೆಲೆ ಕೊಡಿ, APMCನ ನೀವು ಅದನ್ನ ಕಾರ್ಪೊರೇಟ್ಕರಣ ಮಾಡಬೇಡಿ, ಅಥವಾ ಭೂ ಸುಧಾರಣೆ ಕಾಯ್ದೆ ಏನು ಕನಿಷ್ಠ ಬೆಂಬಲ ಬೆಲೆಗೆ ಸಂಬಂಧಪಟ್ಟ ಹಾಗೆ ನರೇಂದ್ರ ಸಿಂಗ್ ತೋಮರ್ ಕೃಷಿ ಸಚಿವರು ಅವರು ಹೇಳಿದ್ದಾರೆ ಕನಿಷ್ಠ ಬೆಂಬಲ ಬೆಲೆ ಇರುತ್ತೆ, ಆದ್ರೆ ಕಾನೂನು ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಕಾನೂನು ಮಾಡಿದ್ರೇನೆ ಅದನ್ನ ಮೀರಿ ಮುಂದಕ್ಕೆ ಹೋಗ್ತಾರೆ ಅಂದ್ಮೇಲೆ ಬರೇ ಬಾಯಿ ಮಾತಿಗೆ ನಂಬಕ್ಕಾಗ್ತಾವ ಇವರು? ಸಾವಿರ ಸುಳ್ಳುಗಳ ಸರ್ದಾರ್. ಅದ್ರ ಜೊತೆಗೆ ಮತ್ತೊಂದು ಪ್ರಶ್ನೆ ಕೇಳಿದ್ದಾರೆ. ಈಗ ನಮ್ಮನ್ನು ಕೇಳ್ತಾ ಇದ್ರಲ್ಲ, UPA ಗವರ್ನಮೆಂಟ್ ಅವರು ಈಗ UPA ಅವಾಗಿಂದಕ್ಕೂ ಈಗಿಂದಕ್ಕೂ ವ್ಯತ್ಯಾಸಗಳು. ಆಮೇಲೆ ನಾವು ಕೇಳ್ತಿರೋದು ಇಷ್ಟೇನೆ, ಕೃಷಿ ಸಚಿವರು ಮಾತುಕತೆ ಬರ್ರಿ ಅಂದ್ರೆ ಗೃಹ ಸಚಿವರು ಬರ್ತಾರೆ. ಏನೋ ಕಾನೂನು ಶಾಂತಿ ಪಾಲನೆ ಅನ್ಕೊಂಡು ಬರ್ತಿದ್ದಾರೆ ಹೊರತು, ಯಾಕೆ ಈಗ ಅಲ್ಲಿ ತೋಮರ್ ಅವರು ಕೃಷಿ ಸಚಿವರು ಏನ್ ಅದಕ್ಕೆ ಸಮರ್ಥರಲ್ವಾ, ಅರ್ಹರಲ್ವಾ ರೈತರ ಜೊತೆ ಕುತ್ಕೊಂಡು ಮಾತಾಡ್ಲಿಕ್ಕೆ? ಇಲ್ಲಿ ಮಾತುಕತೆ ಬರ್ರಿ ಅಂದ್ರೆ ಶಿಕ್ಷಣ ಸಚಿವರನ್ನ ಮಾತುಕತೆಗೆ ಇಲ್ಲಿ ಕಳಿಸ್ತಾ ಇದ್ದಾರೆ. ಕೃಷಿ ಸಚಿವರು ಇಲ್ವಾ, ಮುಖ್ಯಮಂತ್ರಿಗಳು ಇಲ್ವಾ? ಲಕ್ಷಾಂತರ ಮಂದಿ ರೈತರು ಈಗ ರಸ್ತೆಗೆ ಇಳಿದಿದ್ದಾರೆ ಅಂದ್ರೆ
ಜನ ಕೇಳ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ರಾಜಕೀಯವಾಗಿ ತಂತ್ರಗಾರಿಕೆ ಮಾಡಕ್ ಬರ್ತಾ ಇಲ್ಲ. ಈಗ ರಾಜಕೀಯ ತಂತ್ರಗಾರಿಕೆ ಅಂದ್ರೆ ಈಗ ಗ್ರಾಮ ಪಂಚಾಯಿತಿ ಚುನಾವಣೆ ಬಂತು, 22, 27ನೇ ತಾರೀಕಿಗೆ ಚುನಾವಣೆಗಳಿದಾವೆ. ಸರಿಯಾದ ಪಾಠ ಇವ್ರಿಗೆ ಕಲಿಸ್ತಾರೆ. ಅಲ್ಲಿ ಕೇಳ್ತಾರೆ ಇಷ್ಟೇ ಜನ, ನಮಗೆ ಮಾತೃವಂದನಾ ಕಾರ್ಯಕ್ರಮ ಕೊಡಿ, ಮಾತೃಪೂರ್ಣ ಕಾರ್ಯಕ್ರಮ ಕೊಡಿ, ನಮಗೆ ಮಧ್ಯಾಹ್ನದ ಬಿಸಿ ಊಟ ನಮಗೆ ಏನಾಯ್ತು ನೋಡಿ. ಸಾರ್ವಜನಿಕ ನಮಗೆ ಮೋಟರ್ ಪಂಪ್ದಲ್ಲಿ ಮೀಟರ್ ಇಡ್ತಾ ಇದ್ರು, ಮೀಟರ್ ಇಡ್ತಿರ್ಲಿಲ್ಲ ಇಷ್ಟ ದಿನ. ಇನ್ನು ಮೇಲೆ ಮೀಟರ್ಗಳು ಫಿಕ್ಸ್ ಆಗ್ತಾವಲ್ಲ. ಈಗ ಖಾಸಗೀಕರಣ, ಅದು ವಿದ್ಯುತ್ ಸಹಿತ ಖಾಸಗಿ ಪ್ರತಿ ಒಂದು ಆಯ್ತು. ಈಗ ಬಿಜೆಪಿ ಅವರು ಮಾಡ್ತಾರೋ ಸರಿ ಇಲ್ಲ, ಕಾಂಗ್ರೆಸ್ನವ್ರ ಪ್ರಕಾರ ಯಾವುದು ಸರಿ ಇಲ್ಲ. ಕೆಲವೊಂದಿಷ್ಟು ಜನರಿಗೆ ಅದು ಸರಿ ಅನಿಸ್ಬೋದು, ಸರಿ ಇಲ್ಲದೆ ಇರ್ಬೋದು, ಅದ್ರ ವಿಭಿನ್ನ ಅಭಿಪ್ರಾಯಗಳಿರುತ್ತೆ. ಆದ್ರೆ ನಿಮಗಂತೂ ಯಾವುದು ಸರಿ ಇಲ್ಲ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಪಾಠ ಕಲಿಸ್ತಾರೆ ಅಂತ ಹೇಳ್ತಾ ಇದ್ರಿ. ಪಾಠ ಅವ್ರಿಗೆ ಕಲಿಸಿ ಯಾರಿಗೆ ಅವ್ರು ಓಟ್ ಹಾಕ್ಬೇಕು? ಈಗ ಅದರಲ್ಲಿ ಯಾರಿಗೆ ಹಾಕ್ಬೇಕು? ಅಲ್ಲ, ಈಗ ಅದರಲ್ಲಿ ಯಾವ ಪಂಚಾಯತ್ ಅಲ್ಲ, ಇದರಲ್ಲಿ ಪಕ್ಷಾತೀತವಾಗಿ ಚುನಾವಣೆ ನಡೀತಿದ್ದಾವೆ. ಆದ್ರೂ ಸಹಿತ ಯಾರು ಭಾಜಪ ಪರ ಇರ್ತಾರೆ ಅಂತ ಪ್ರತಿ ಹಳ್ಳಿಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ಒಬ್ಬರಿಗೂ ಗೊತ್ತು. ಇವನು ಯಾರ ಪರ, ಇವನು ಯಾರ ವಿರೋಧ ಅಂತ ಹೇಳಿ, ಯಾರು ಯಾವ ಶಾಲೆ ಹಾಕೊಂಡ್ ಬರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಕೇಸರೀಕರಣ ಮಾಡೋದಕ್ಕೆ ಬಿಡೋದಿಲ್ಲ. ಗ್ರಾಮಾಂತರ ಕೇಸರೀಕರಣ ಅಂದ್ರೆ ಕೇಸರಿ ಒಂದು ತ್ಯಾಗದ ಬೆಲೆ ಅಪ್ಪ, ಅದಷ್ಟಿದೆ. ಈಗ ನೀವು ಹಾಕೊಂಡಿಲ್ವೇ? ಈಗ ನಾವು ಗ್ರಾಮ ಸ್ವರಾಜ್ಯ ಅಂತ ಹೇಳಿದ್ರು ಮಹಾತ್ಮ ಗಾಂಧಿ ಅವರು. ಅದನ್ನ ಯಾರು ಗ್ರಾಮ ಸ್ವರಾಜ್ಯ ಅಂತ ಹೇಳಿ ಯಾರು ಬೋರ್ಡ್ ಹಾಕೊಂಡು ಈಗ ಪಂಚಾಯತ್ ಎಲೆಕ್ಷನ್ ಈಗ ಯಾರು ಹೋಗ್ತಾ ಇದಾರೆ, ಅದನ್ನ ದುರ್ಬಳಕೆ ಯಾರ ಕಡೆಯಿಂದ ಆಗ್ತಾ ಇದೆ. ಸರ್ ಆಗ್ಲಿ ಬಿಡಿ ಸರ್, ಗಾಂಧೀಜಿ ತತ್ವವನ್ನು ಪಾಲನೆ ಮಾಡಿದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು? ನಾವು ಕೇಳ್ತಿದೀವಿ. ಈಗ ನೀವು ಹೋಗಿ ಗ್ರಾಮಗಳಲ್ಲಿ ಹೋಗಿ ಕೇಳಿ, ಭಾಗ್ಯಲಕ್ಷ್ಮಿ ಬಾಂಡ್ ಎಲ್ಲಿ ಅಂತ ಕೇಳ್ತಾರೆ, ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳ್ತಾರೆ. ಪ್ರತಿ ಒಂದು ಪ್ರಶ್ನೆ ಅಭಿವೃದ್ಧಿಯ ಕುರಿತಂತೆ ಇವರು ಯೋಚನೆ ಮಾಡ್ತಾ ಇಲ್ಲ, ಬರೀ ಒಣ ರಾಜಕಾರಣ ಮಾಡ್ತಾ ಇದ್ದಾರೆ. ನಮ್ಗೆ NDRF ಫಂಡ್ ಯಾಕೆ ಕೊಟ್ಟಿಲ್ಲ, GST ಯಾಕೆ ಕೊಟ್ಟಿಲ್ಲ, ನಮಗೆ ಈ ಯಾರು ಕೇಳ್ತಾ ಇಲ್ಲ. ಹಂಗೆ ಮತ್ತೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವ್ರನ್ನ ಪ್ರಬಲವಾಗಿ ಕೇಳುವಂತ ಒಂದು ಬಲವಾದ ವಿರೋಧ ಪಕ್ಷವೂ ಇಲ್ಲ. ಇವತ್ತಲ್ಲ ನಾಳೆ ಚಕ್ರ ತಿರುಗ್ತಲೇ ಇರುತ್ತದು. ಚಕ್ರ ಸಮಯ ಜಾಸ್ತಿ ಆಗ್ಬಾರ್ದು, ಏನು ಆಗೋದಿಲ್ಲ. ಇನ್ ಕಾಲ ಸನ್ನಿಹಿತ ಆಗಿದೆ. ಅದು ಅಲ್ಲ, ಗಾಲಿ ದೊಡ್ಡದಿದ್ರೆ ಕಷ್ಟ ಇಲ್ಲ, ಬಂದ್ಬಿಡ್ತೀರಿ ಅಲ್ವೇ? ಇಲ್ಲ, ಸ್ಪೀಡ್ ಆಗೇ ಇದೆ. ಸೆಂಚುರಿ ಇದು. ಆಯ್ತು ಸರ್, ನೋಡೋಣ ಅದನ್ನ ಎಷ್ಟು ಚೆನ್ನಾಗಿ ನೀವು ಸದ್ಬಳಕೆ ಮಾಡ್ಕೊಳ್ತೀರಿ, ಜನರ ಪರವಾಗಿ ನಿಲ್ತೀರಿ ಅಂತ ಮುಂದಿನ ಹಂತದಲ್ಲಿ ನಾವು ನೋಡೋಣ. ಓಕೆ ವಕೀಲ್ರೆ, ಲಾಸ್ಟ್ ವರ್ಡ್ ಏನ್ ಹೇಳೋಕೆ ಇಷ್ಟಪಡ್ತೀರಿ? ಕಾನೂನು ಈಗ ನೀವು ಹೇಳಿದ್ರಿ ಎಲ್ಲ ಕಾನೂನು ಕಾಪಾಡಬೇಕು, ನಿಜ. ಕಾನೂನು ಕೆಲಸ ಕಾನೂನು ಮಾಡ್ಬೇಕಾಗತ್ತೆ, ನ್ಯಾಯಾಂಗ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ಒಬ್ಬ ವಕೀಲರಾಗಿ ಇದನ್ನೆಲ್ಲ ನೋಡ್ತಾ ಇದ್ರಿ, ಏನ್ ಹೇಳ್ಬಹುದು ಅಥವಾ ಏನ್ ಮಾಡ್ಬೋದು? ಖಂಡಿತ ನ್ಯಾಯಾಲಯ ನಮ್ಮ ರೈತರ ರಕ್ಷಣೆಗೆ ಬರುತ್ತೆ. ಇಂಥ ಒಂದು ಪಾರ್ಲಿಮೆಂಟ್ ಪವರ್ ಅನ್ನ ದುರ್ಬಳಕೆ ಮಾಡ್ಕೊಂಡು ನ್ಯಾಯಾಂಗ ರಕ್ಷಣೆ ಮಾಡಿದಂತ ಉದಾಹರಣೆಗಳು ಸುಮಾರಿದೆ. ಖಂಡಿತ ಈ ದೇಶದ ಸಂವಿಧಾನ ಪವಿತ್ರ ಗ್ರಂಥ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಆ ಸಂವಿಧಾನಕ್ಕೆ ಭಾವನೆಗೆ ಮಾತ್ರ ಸೀಮಿತವಾಗದೆ ಇಲ್ಲ, ಭಾವನೆಗೆ ಮಾತ್ರ ಸೀಮಿತ ಅಲ್ಲ, ಖಂಡಿತ ಅದು ಊರ್ಜಿತನಗೊಳ್ಳುತ್ತೆ. ಖಂಡಿತ ನ್ಯಾಯಾಲಯ ರೈತರ ರಕ್ಷಣೆಗೆ ಬರುತ್ತೆ. ಏನ್ ನಮ್ಮ ಒಂದು ಮೂಲಭೂತ ಹಕ್ಕುಗಳು, ರೈತರ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾಗಿದೆ, ಆ ಮೂಲಭೂತ ಹಕ್ಕುಗಳನ್ನ ನ್ಯಾಯಾಂಗ ರಕ್ಷಣೆ ಮಾಡುತ್ತೆ. ನಮ್ಮ ದೇಶದ ನ್ಯಾಯಾಂಗ ಸಂಪೂರ್ಣ ಕ್ರಿಯಾತ್ಮಕವಾಗಿದೆ ಅಂತ ಭಾವಿಸಿ ಹೇಳ್ತೀನಿ ಸರ್. ನಿಜ, ಈಗ ನಮ್ಮೆಲ್ಲರನ್ನೂ ಸೇರಿಸಿ, ಮಾಧ್ಯಮವನ್ನೂ ಸೇರಿಸಿ, ನಾವು ನುಡಿದಂಗೆ ನಡೆದ್ಕೊಂಡ್ಬಿಟ್ರೆ, ರಾಜಕಾರಣಿಗಳಿರ್ಬೋದು, ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ನಾವು ಪತ್ರಿಕೋದ್ಯಮ ಇರ್ಬೋದು, ನಾವು ನುಡಿದಂತೆ ಏನು ಆಶೆ ಇದೆಯಲ್ಲ ಹಂಗೆ ನಡೆದ್ಕೊಂಡ್ಬಿಟ್ರೆ ಪ್ರಾಬ್ಲಮೇ ಇರಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಒಂದು ಆಫ್ ದ ರೆಕಾರ್ಡ್ ಒಂದು, ಆನ್ ದ ರೆಕಾರ್ಡ್ ಒಂದು ಅಂದು ಬಿಟ್ಟು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ರಾಜಕೀಯವಾಗಿ ಪ್ರಬಲವಾಗಿ ಇವರ ಎರಡು ರಾಷ್ಟ್ರೀಯ ಪಕ್ಷಗಳು ಏನು ರಾಜ್ಯನ ದೇಶನ ಹಾಳು ಮಾಡ್ತಾ ಇದ್ದಾರೆ. ಯಾರು ಸರ್? ಕಾಂಗ್ರೆಸ್ ಮತ್ತು ಏನು ಬಿಜೆಪಿ ಆಡಳಿತ ಮಾಡಿದಾವೆ. ಪರ್ಯಾಯವಾಗಿ ರಾಜಕೀಯ ವ್ಯವಸ್ಥೆ ಒಂದು ಎದ್ದು ನಿಲ್ದಿದ್ದು ಇದಕ್ಕೆ ಬೇರೆ ಏನ್ ನಿರೀಕ್ಷೆ ಮಾಡ್ತಿದ್ರಿ? ಪರ್ಯಾಯ ಅಂದ್ರೆ ರೈತರ ಒಂದು ದೊಡ್ಡ ಸಂಘಟನೆ ಮಾಡಬೇಕು ಅಂತ ಹೇಳಿ ಆಗೋದಕ್ಕೆ ತುಂಬಾ ಕಷ್ಟ ಮಹಿಳೆ ಅಂತ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ವಿ, ರೈತರ ಪರವಾಗಿನೇ ಇರುತ್ತೆ ಅಂತ. ಅವೆಲ್ಲ ಪ್ರಾದೇಶಿಕ ಪಕ್ಷಗಳು ಅನ್ನೋದಕ್ಕಿಂತ ಅಲ್ವಾ? ಅದು ಮಾಡಿರೋ ಮೋಸ ಗೊತ್ತಾಗ್ತಾ ಇದೆ. ಇಲ್ಲ, ಕ್ಲಾರಿಫಿಕೇಶನ್ ಇದೆ. ರಾಷ್ಟ್ರ ಮಟ್ಟದಲ್ಲಿ ಈ ಪರ್ಯಾಯವಾಗಿ ಏನಾದ್ರೂ ಒಂದು ಆಗ್ಲೇಬೇಕು. ಅವಾಗ ಒಟ್ನಲ್ಲಿ ಆ ಒಂದು ಇಂಟೆನ್ಷನ್ ಅಂತೂ ಬಲವಾಗಿದೆ. ಈ ತೀವ್ರತೆ, ಈ ಚಳವಳಿ ಅದಕ್ಕೆ ಮುಂದೆ ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನವೀನ್ ಕುಮಾರ್ ಅವರ ಲಾಸ್ಟ್ ವರ್ಡ್ ಚುಟುಕಾಗಿ, ವೆರಿ ಕ್ರಿಸ್ಪ್ ಆಗಿ, ಮುಂದಿನ ನಿಲುವು, ಹೋರಾಟ, ಮುಂದಿನ ರೂಪುರೇಷೆ ಬಗ್ಗೆ ಚುಟುಕಾಗಿ ಸರ್. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂತ 3 ಕೃಷಿ ಕಾಯ್ದೆಗಳು ಅಥವಾ ರಾಜ್ಯ ಸರ್ಕಾರ ತಂದಿರತಕ್ಕಂತ ಈ ತಿದ್ದುಪಡಿಗಳೇನಿದಾವೆ, ಇವು ಅತ್ಯಂತ ರೈತ ವಿರೋಧಿಯಾಗಿದ್ದಾವೆ. ಇವುಗಳಲ್ಲಿ ಏನೋ ಕೆಲವು ಅಂಶಗಳನ್ನ ಚರ್ಚೆ ಮಾಡಿ ಮೇಲೆ ತಿಪ್ಪೆ ಸಾರಿಸಿ ಅವುಗಳನ್ನ ಸರಿಪಡಿಸೋದ್ರಿಂದ ಯಾವ ಪ್ರಯೋಜನವೂ ಆಗಲ್ಲ. ಇವು ಸಂಪೂರ್ಣವಾಗಿ
ವಾಪಸ್ ಹೋಗಬೇಕು. ಅವಾಗ ಮಾತ್ರನೇ ರೈತರಿಗೆ ಇದರಿಂದ ಪ್ರಯೋಜನ ಆಗೋದು. ಆದ್ರೆ ಈ ಸರ್ಕಾರಗಳು ಕಾರ್ಪೊರೇಟ್ಗಳ ಪರವಾಗಿರೋದ್ರಿಂದ ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ನೀತಿಗಳ ವಿರುದ್ಧ ನಾಗೇಂದ್ರ ಸರ್, ಈಗ ನಿಮ್ಗೆ ಈ ಹೋರಾಟ ಯಾವಾಗ್ಲೂ ಮುಂದುವರಿಯುತ್ತೆ, ಈ ಹೋರಾಟ ಹೀಗೆ ಇರುತ್ತೆ ಮತ್ತು ತಕ್ಕ ಪಾಠ ಕಲಿಸ್ತೀವಿ ಅನ್ನೋ ವಿಶ್ವಾಸ ನಿಮ್ಗಿದೆ ಅಂತ ನಾನು ಭಾವಿಸ್ತೇನೆ. ಖಂಡಿತ ಇದೆ. ಓಕೆ, ಒಳ್ಳೇದಾಗ್ಲಿ ಸರ್. ತಮ್ಮ ಹೋರಾಟಕ್ಕೆ ಯಶಸ್ಸು ಸಿಗ್ಲಿ ಮತ್ತು ರೈತರ ಪರವಾಗಿ, ಜನರ ಪರವಾಗಿ, ದೇಶದ ಪರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಇರೋಣ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಚಿಂತನೆಯನ್ನು ನಡೆಸೋಣ. ನವೀನ್ ಕುಮಾರ್, ಹಾಗೆಯೇ ಮುರಳೀಧರ್ ಹಲಪ್ ಅವರೇ, ಮಂಜುನಾಥ್ ಅವರೇ, ನಾಗೇಂದ್ರ ಸರ್ ಮತ್ತು ರಘು ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ದಿನಾ ಕೇಳ್ತಾ ಇದ್ದೀವಿ, ಬರೀ ಕಾರ್ಯಕ್ರಮವನ್ನು ನೋಡಿ ಮುಗೀತು ಅಂತ ಹೇಳಿ ಮನರಂಜನೆಗೋಸ್ಕರ ಕಾರ್ಯಕ್ರಮ ಅಲ್ಲ. TV ವೀಕ್ಷಣೆ ಮಾಡ್ತಾ ಇರೋರು ಇರಬಹುದು, ಪ್ರತಿಭಟನೆಯನ್ನು ನೋಡ್ಕೊಂಡು ಹೋಗೋರು ಇರಬಹುದು, ಪ್ರತಿಯೊಬ್ಬರು ಕೂಡ ಹೊಟ್ಟೆಗೆ ನಾವು ಅನ್ನ ತಿಂತೀವಾ ಇಲ್ವಾ, ರೈತರ ಶ್ರಮ ನಮ್ಮಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಅವಲೋಕನ ಮಾಡಿಕೊಳ್ಳೋ ನಿಟ್ಟಿನಲ್ಲಷ್ಟೇ ನಮ್ಮ ಚರ್ಚೆಯ ಒಂದು ಪ್ರಯತ್ನ ಅಡಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಗುಡ್ ನೈಟ್.